ಎಲ್ಲರಿಗೂ ನಮಸ್ಕಾರಗಳು. ಈಗ ರಂಜಾನ್ ದರ್ಗಾ ಅವರ ಕೃತಿಯ ಪರಾಮರ್ಶೆಯ ಮುಂದುವರಿದ ಎರಡನೇ ಭಾಗ. ಈ ಭಾಗದಲ್ಲಿ ಅಂದರೆ ಎರಡನೇ ಭಾಗದಲ್ಲಿ ಪ್ರಸಾದ, ದಾಸೋಹ ತತ್ವ, ನಿಸರ್ಗ ತತ್ವ, ನಡೆನುಡಿ ಸಿದ್ಧಾಂತ ಈ ಥರದ ಕೆಲವು ಪರಿಕಲ್ಪನೆಗಳನ್ನು ಅವರು ಇಲ್ಲಿ ಪ್ರಯೋಗಿಸಿ ಅವುಗಳಿಗೆ ವಿವರಣೆಗಳನ್ನು ಕೊಡ್ತಾ ಹೋಗಿದ್ದಾರೆ. ಅವುಗಳನ್ನು ನಾವು ಸೂಕ್ಷ್ಮವಾಗಿ ಪರಿಶೀಲಿಸ್ತಾ ಅಲ್ಲಿಯ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ತಕ್ಕಂಥ ಒಂದು ಪ್ರಯತ್ನ ಇದು. ಮೊದಲಿಗೆ ಪ್ರಸಾದ, ವಸ್ತುಗಳನ್ನು ಹಿತಮಿತವಾಗಿ ಬಳಸುವುದು ಪ್ರಸಾದ ತತ್ವ ಅಂತ ಅವರು ಪುಟ 13ರಲ್ಲಿ ಬರೆದಿದ್ದಾರೆ. ಜಗತ್ತಿನ ವಸ್ತುಗಳೆಲ್ಲವೂ, ಸಂಪನ್ಮೂಲಗಳೆಲ್ಲವೂ ದೇವರ ಕಾಣಿಕೆ, ಇದನ್ನೇ ಪ್ರಸಾದ ಎಂಬರು. ಕಾರಣ, ನೈಸರ್ಗಿಕ ಸಂಪನ್ಮೂಲಗಳಲ್ಲಿ ಯಾವುದನ್ನೂ ಹಾಳು ಮಾಡದೆ ಪ್ರಸಾದ ರೂಪದಲ್ಲಿ ಬಳಸಬೇಕು. ಇದೇ ಪ್ರಸಾದ ಪ್ರಜ್ಞೆ ಅಂತ ಪುಟ 14ರಲ್ಲಿ ಬರೀತಾರೆ. ಪ್ರಸಾದ ಪರಿಕಲ್ಪನೆಗೆ ಬಸವಣ್ಣನವರಲ್ಲಿ ಏಕ ಪ್ರಕಾರದ ವ್ಯಾಖ್ಯಾನವಿಲ್ಲ. ಗುರು ಲಿಂಗ ಜಂಗಮ ಸ್ಪರ್ಶದಿಂದ ಉದಕವೇ ಪಾದೋದಕವಾಗಿ, ಈ ಪಾದೋದಕವೇ ಪ್ರಸಾದವಾಗುವುದು, ಇದರಿಂದಲೇ ಭವನಾಶ ಎಂದು ಒಂದು ಅರ್ಥವನ್ನು ನಾವು ಅವರ 778 ಮತ್ತು 780ನೇ ವಚನದಲ್ಲಿ ಕಾಣಬಹುದು. ಗುರುವಿಂದಾದುದು ಶುದ್ಧ ಪ್ರಸಾದ, ಲಿಂಗದಿಂದಾದುದು ಸಿದ್ಧ ಪ್ರಸಾದ, ಜಂಗಮದಿಂದಾದುದು ಪ್ರಸಿದ್ಧ ಪ್ರಸಾದ. ಈ ತ್ರಿವಿಧ ಪ್ರಸಾದಗಳು ಒಂದೇ ಎಂದು ಭಾವಿಸಿ ಆ ಮೂರು ಯಾರಲ್ಲಿ ಒಂದಾಗಿರುವವೋ ಅವರೇ ನಿಜ ಶರಣರು ಅನ್ನುವಂಥ ಅರ್ಥ 791ನೇ ವಚನದಲ್ಲಿ ಸಿಗುತ್ತದೆ. ಆತ್ಮಲಿಂಗ ಪರಮಾತ್ಮ ಜಂಗಮ ತನು ಮಧ್ಯೆ ಪ್ರಸಾದವಾಯಿತು ಅಂಥೇಳಿ 838ನೇ ವಚನದಲ್ಲಿ ಸಿಗ್ತದೆ. ದೇವರು ಭಕ್ತಿಗೆ ಮೆಚ್ಚಿ ನೀಡಿದ ವರ, ಕಾಣಿಕೆ, ಉಡುಗೊರೆ ಇವೇ ಪ್ರಸಾದ ಅಂತೇಳಿ 321ನೇ ವಚನದಲ್ಲಿ ನಮಗೆ ಸಿಗ್ತದೆ. ನೋಡಿ, ಭಕ್ತಿಗೆ ಮೆಚ್ಚಿ ನೀಡಿದ ವರ, ಕಾಣಿಕೆ, ಉಡುಗೊರೆ ಅಂದರೆ ಸುಮ್ಮನೆ ಬಂದಂಥ ನಿಸರ್ಗದತ್ತವಾದ ಕಾಣಿಕೆಗಳಲ್ಲ, ದೇವರು ಮೆಚ್ಚಿ ನೀಡಿದ ವರ, ಉಡುಗೊರೆ, ಕಾಣಿಕೆ ಇವು ಪ್ರಸಾದ ಅಂತ 321ನೇ ವಚನ ಹೇಳ್ತೈತಿ. ದೇವರ ಕಾಣಿಕೆಗಳಲ್ಲಿ ದರ್ಗಾ ಹೇಳುವ ನೈಸರ್ಗಿಕ ಸಂಪನ್ಮೂಲಗಳು ಸೇರಿವೆಯಾದ್ದರಿಂದ ಹಿಂಗೆ ನಾವು ಅದನ್ನು ಭಾವಿಸ್ಕೋಬೇಕು. ಆದರೆ ಭಾವಿಸ್ಕೊಳ್ಳಿಕ್ಕೆ ತಾವಿಲ್ಲ, ಯಾಕಂದರೆ ದೇವರು ಮೆಚ್ಚಿ ಅಂತ ಅಲ್ಲಿ ಅರ್ಥ ಇರೋದ್ರಿಂದ, ಒಂದು ರಿಸ್ಟ್ರಿಕ್ಷನ್ ಅಲ್ಲಿರೋದ್ರಿಂದ. ಹೀಗೆ ಶರಣರ ಪರಿಕಲ್ಪನೆಗಳ ಅರ್ಥದ ಮಿತಿಯು ದರ್ಗಾರವರ ವ್ಯಾಖ್ಯಾನಗಳಿಂದ ಅಲ್ಲಿ ಕದಡುತ್ತದೆ. ಅವರು ಜನರಲೈಸ್ ಮಾಡಿ ಹೇಳ್ತಕ್ಕಂಥ ಸ್ಟೇಟ್ಮೆಂಟ್ಗಳಿಗೆ ಶರಣರ ವಚನಗಳಲ್ಲಿ ಅರ್ಥವ್ಯಾಪಕತೆ ಇಲ್ಲ, ಅಲ್ಲಿ ಕೆಲವು ರಿಸ್ಟ್ರಿಕ್ಷನ್ಸ್ ಇರೋದು ನಮಗೆ ಕಾಣ್ತದೆ. ಇನ್ನು ದಾಸೋಹ ತತ್ವದ ಬಗ್ಗೆ, ನಮ್ಮ ಸಂಪತ್ತಿನ ಮೂಲಕ ಸಮಾಜ ಸೇವೆ ಮಾಡುವುದು ದಾಸೋಹ ತತ್ವ. ಇದು ಎಲ್ಲ ಕಲಬುರ್ಗಿ ಅವರು ಹೇಳಿರೋದು ಅದು. ದಾಸೋಹ ಅಂದರೆ ಸಮಾಜ ಸೇವೆ ಅಂತ. ಅದನ್ನು ದರ್ಗಾರವರು ಪುಟ 13ರಲ್ಲಿ ಬರೆದಿದ್ದಾರೆ. ನಾವು ನಮಗಾಗಿ, ನಮ್ಮ ಕುಟುಂಬಕ್ಕಾಗಿ ಉತ್ಪಾದಿಸದೆ ಸಮಾಜಕ್ಕಾಗಿ ಉತ್ಪಾದಿಸಬೇಕು. ನಮ್ಮ ಉತ್ಪಾದನೆಯಲ್ಲಿ ಸಮಾಜದ ಪಾಲು ಇದೆ. ಸಮಾಜವೇ ದೇವರು ಎಂದು ಭಾವಿಸಿ ನಾವು ಪಡೆದದ್ದರಲ್ಲಿ ಅಂದರೆ ದುಡಿದದ್ದರಲ್ಲಿ ಹೆಚ್ಚಿನ ಪಾಲನ್ನು ಅಂದರೆ ಮಿಗುತಾಯ ಉತ್ಪನ್ನವನ್ನು ದಾಸೋಹ ಭಾವದಲ್ಲಿ ಸಮಾಜಕ್ಕೆ ಅರ್ಪಿಸಬೇಕು ಅಂತೇಳಿ ಪುಟ 14ರಲ್ಲಿ ಬರೆದಿದ್ದಾರೆ. ಯಾರು ನೋವು ಹಸಿವಿನಿಂದ ಬಳಲದಂಥ ಸಮಾಜ ನಿರ್ಮಾಣ ಮಾಡಲು ನಾವು ದುಡಿದದ್ದರಲ್ಲಿ ಸಮಾಜ, ದೇವರು, ಜಂಗಮದ ಪಾಲು ಇದೆ ಎಂದು ಸಮಾಜಕ್ಕೆ ನೀಡುವುದೇ ದಾಸೋಹ ಪ್ರಜ್ಞೆ ಅಂತ. ಇದೇ ಸಮಾಜವಾದಿ ಚಿಂತನೆಯ ಬೆಳಕು. ವಚನ ಸಾಹಿತ್ಯದ ಮೇಲೆ ಸಮಾಜವಾದಿ ಚಿಂತಕರು ಹೇರ್ತಕ್ಕಂಥ ವ್ಯಾಖ್ಯಾನಗಳಂದ್ರೆ ಇವೆ. ಇಲ್ಲಿ ಕಲಬುರ್ಗಿ ಅವರು ಹೇಳಿರುವ ಜಂಗಮ ಅಂದ್ರೆ ಸಮಾಜ, ದಾಸೋಹ ಅಂದ್ರೆ ಸಮಾಜ ಸೇವೆ, ಆ ವ್ಯಾಖ್ಯಾನದ ಪೂರ್ಣ ಪಡಿಯಚ್ಚನ್ನು ನಾವಿಲ್ಲಿ ಕಾಣಬಹುದು. ಈಗ ದುಡಿದ ಫಲವೆಲ್ಲ ದೇವರ ದಾನ, ಪಡೆದದ್ದು ಎಂದರಿದು ಸಮಾಜಕ್ಕೆ ದಾಸೋಹ ಮಾಡಬೇಕೆಂಬ ಕಲಬುರ್ಗಿಯವರ ಪ್ರತಿಪಾದನೆಯ ಜಾಡು ಇಲ್ಲಿದೆ. ಇದೇ ಕಾಯಕ ಜೀವಿಯನ್ನು ಜಂಗಮದ ಶೋಷಣೆಗೊಳಪಡಿಸಿದ ತತ್ವ. ಆದರೆ ಇದನ್ನೇ ಮರೆಮಾಚಿ, ನೋಡಿಲ್ಲಿ ಇವರು ಶೋಷಣೆಯ ಆಯಾಮವನ್ನು ಎಲ್ಲಿ ಮುಚ್ಚಾಕ್ತಾರೆ ಅಂದರೆ ಇಲ್ಲಿನೇ ಮುಚ್ಚಾಕ್ತಾ ಇರೋದು. ಮರೆಮಾಚಿ ಶೋಷಣೆ ಇಲ್ಲದ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ತೊಡಗುವ ಆನಂದವೇ ಮೋಕ್ಷಾನಂದ ಎಂದು ದರ್ಗಾ ಅವರು ಬರೆದದ್ದು ವಿಚಿತ್ರವೆನಿಸ್ತದೆ ಇಲ್ಲಿ. ಯಾಕಂದರೆ ಒಂದು ಧರ್ಮತತ್ವದ ಶೋಷಣೆಯ ಪಾಯಿಂಟ್ ಬಂದಾಗಲೇ ಅದನ್ನು ಓವರ್ಲುಕ್ ಮಾಡಿಬಿಟ್ಟು ಅಥವಾ ಅದನ್ನು ಕವರಪ್ ಮಾಡಿ, ಅದನ್ನು ಬೇರೊಂದು ಅರ್ಥದಿಂದ ಅದನ್ನು ಕವರಪ್ ಮಾಡಿ ಮತ್ತೆ ಇವರು ಶೋಷಣೆಯ ಬಗ್ಗೆ ಮಾತಾಡ್ತಕ್ಕಂಥದ್ದು. ಶೋಷಣೆ ಇಲ್ಲದ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ತೊಡಗುವ ಆನಂದವೇ ಮೋಕ್ಷಾನಂದ ಎಂದು ದರ್ಗಾ ಅವರು ಬರೆದದ್ದು ವಿಚಿತ್ರವೆನಿಸುತ್ತದೆ.
ಇನ್ನು ನಿಸರ್ಗ ತತ್ವಕ್ಕೆ ಹೋಗೋಣ. ಈ ನಿಸರ್ಗ ವಸ್ತು ವೈವಿಧ್ಯಗಳೇ ಪ್ರಸಾದ ಎಂದರಿತ ಬಳಿಕ ಈಗ ಕಾಯಕ, ಪ್ರಸಾದ ಮತ್ತು ದಾಸೋಹ ಈ ತ್ರಿವಿಧ ತತ್ವಗಳಲ್ಲಿ ನಿಸರ್ಗ ತತ್ವ ಅಡಗಿದೆ ಅಂತ ಹೇಳ್ತಾರೆ. ಅಂದರೆ ಕಾಯಕ ಅನ್ನುವ ತತ್ವ, ಅದರೊಳಗೆ ನಿಸರ್ಗ ತತ್ವ, ಪ್ರಸಾದದಲ್ಲಿ ನಿಸರ್ಗ ತತ್ವ, ದಾಸೋಹದಲ್ಲಿ ನಿಸರ್ಗ ತತ್ವ ಅಡಗಿದೆ ಅಂತ ಪುಟ 13ರಲ್ಲಿ ಬರೆದಿದ್ದಾರೆ. ಹೀಗೆ ಅಂತ ತಿಳಿಬೇಕು ಅಂತ. ನಿಸರ್ಗದಲ್ಲಿ ನದಿ ಹರಿಯುವ ಕಾಯಕದ ಮೂಲಕ ಸಮುದ್ರವನ್ನು ದಾಸೋಹ ಭಾವದಿಂದ ಸೇರುತ್ತಿವೆ. ಆ ಮೂಲಕ ಜನರ ನೀರಿನ ಸಮಸ್ಯೆಯನ್ನು ಬಗೆಹರಿಸುತ್ತಿವೆ. ಅಲ್ಲದೆ ಸಮುದ್ರದ ನೀರು ಹೆಚ್ಚು ಉಪ್ಪಾಗದಂತೆ ಎಚ್ಚರಿಕೆ ವಹಿಸಿ ದಾಸೋಹ ಭಾವದಿಂದ ಸಮುದ್ರದ ಜೀವಿಗಳ ಪ್ರಾಣ ರಕ್ಷಣೆ ಮಾಡುತ್ತಿವೆ. ನದಿಗಳು ಎರೆಹುಳು ನಿರಂತರ ಕಾಯಕದಲ್ಲಿ ತೊಡಗಿ ದಾಸೋಹ ಭಾವದಿಂದ ಭೂಮಿಯನ್ನು ಹದಗೊಳಿಸುತ್ತಿರುತ್ತವೆ. ಮರಗಳು ದಾಸೋಹ ಭಾವದಿಂದ ಫಲಗಳನ್ನು ಕೊಡುತ್ತಿವೆ. ಹೀಗೆಯೇ ಜೇನುನೊಣ, ಹೂವು, ಬಳ್ಳಿ, ನಿಸರ್ಗದ ಎಲ್ಲವೂ ಕಾಯಕ ಮತ್ತು ದಾಸೋಹ ನಿರತವಾಗಿವೆ. ಹೀಗೆ ದರ್ಗಾ ಅವರ ವಿಪರೀತ, ಅನುಚಿತ, ಅಸಂಗತ ಕಲ್ಪನಾ ಲಹರಿ ಇವೆಲ್ಲವೂ ಬಸವಣ್ಣನವರ ಆದೇಶದ ಮೇರೆಗೆ ತಮ್ಮ ಕ್ರಿಯೆ ಜರುಗಿಸುತ್ತವೆ ಎಂದು ಮಾತ್ರ ಇಲ್ಲಿ ಸೇರಿಸಿಲ್ಲ. ಇದು ಒಂಥರ ಅದ್ಭುತವಾದ ಆಲೋಚನೆಗಳನ್ನು ಇವರು ಅದರ ಎಕ್ಸ್ಟೆನ್ಷನ್ ಮಾಡಿ ಬೆಳೆಸ್ತಾ ಹೋಗಿ ಅದರ ಒಂದು ಅಪ್ಲಿಕೇಶನ್ ಇದು. ನದಿನೂ ಕಾಯಕ ಮಾಡ್ತೈತಿ. ಹಂಗೆ ನೋಡಿದ್ರೆ ಎಲ್ಲ ಪ್ರಪಂಚದ ಎಲ್ಲ ಚಟುವಟಿಕೆಗಳು ಕಾಯಕವೇ ಅಂತ ನಾವು ಸೇರಿಸ್ಬಿಡ್ಬಹುದು. ಭೂಮಿ ತಿರುಗೋದು, ಚಂದ್ರ ತಿರುಗೋದು, ಸೂರ್ಯ ಬೆಳಕು ಕೊಡೋದು, ನಕ್ಷತ್ರಗಳು ಹೊಳೆಯೋದು, ಮೋಡ ಮಳೆ ಸುರಿಸೋದು, ಹೀಗೆಲ್ಲವನ್ನೂ ನಾವು ಕಾಯಕ ಅಂತ ಹೇಳ್ಬೋದು. ಇವೆಲ್ಲ ವಿಚಿತ್ರ ಕಲ್ಪನೆಗಳಿವು. ಆದರೆ ಇವನ್ನೆಲ್ಲ ಬಸವಣ್ಣ ಮಾಡಿಸ್ತದನ್ನಂತ ಮಾತ್ರ ಹೇಳಿಲ್ಲ ಅಷ್ಟೇ. ಇನ್ನು ನಡೆನುಡಿ ಸಿದ್ಧಾಂತದ ಪ್ರಯೋಜನಗಳು. ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲದಲ್ಲಿ ಹೊಲೆಸೂತಕವಿಲ್ಲ ಎಂಬ ಮಾದಾರ ಚೆನ್ನಯ್ಯನ ವಚನವನ್ನು ಉದಾಹರಿಸಿ ಮುಂದುವರೆದ ಅವರ ಚರ್ಚೆ ಇದು. ಅರಿವು ಎಂಬುದು ಪರವಸ್ತುವಿನ ತಿಳುವಳಿಕೆ, ಪ್ರಜ್ಞೆ ಎಂಬುದು ವಸ್ತುವಿನ ತಿಳುವಳಿಕೆ, ಪರವಸ್ತುವಿನಿಂದ ವಸ್ತುವಿನ ನಿರ್ಮಾಣ, ಬ್ರಹ್ಮದಿಂದ ಬ್ರಹ್ಮಾಂಡ ನಿರ್ಮಾಣ, ಜಂಗಮದಿಂದ ಸ್ಥಾವರ ಅಂತೇಳಿ ಪುಟ 37ರಲ್ಲಿ ಅವರು ಬರೆದಿದ್ದಾರೆ. ನಾನು ಗ್ರಹಿಸಿದಂತೆ ಅರಿವು ಕೇವಲ ತಿಳುವಳಿಕೆ ಮಾತ್ರ ಅಲ್ಲ, ಶಿವನನ್ನು ಅರಿಯಲು ಅರಿವು ಮತ್ತು ಭಾವ ಎರಡೂ ಅಸಮರ್ಥ ಸಾಧನಗಳು. ಆದರೂ ಅರಿವು ಇಲ್ಲದೆ ಶಿವನನ್ನು ದರ್ಶಿಸಿಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅಂತೇಳಿ ನಾನು ಬಸವಣ್ಣನವರ 1014 ಮತ್ತು 1010ರ ವಚನಗಳನ್ನು ಇಲ್ಲಿ ಆಧಾರವಾಗಿ ಇಟ್ಕೊಂಡಿದ್ದೇನೆ. ಅರಿವಿಂದಲರಿವೆನೆಂದಡೆ ಅರಿವಿಂಗ ಸಾಧ್ಯ, ಅರಿಯದೇ ಅರಿವ ಪರ್ಯಂತಯ್ಯ ಅಂತ ಬಸವಣ್ಣ ಪ್ರಶ್ನೆ ಮಾಡ್ತಾನೆ. ಅರಿವಿಂದಲರಿವೆನೆಂದಡೆ ಅರಿವಿಂಗ ಅಸಾಧ್ಯ. ಯಾಕಂದರೆ ಅದು ಆ ಪರಮಾತ್ಮ ಪರವಸ್ತುವನ್ನು ನಾವು ಅರಿವಿನಿಂದ ತಿಳಿತೀವಿ ಅಂದರೆ ಅದು ಅರಿವಿಗಾಗಲ್ಲ. ಆದರೆ ಅರಿಯದೇ ಅರಿವ ಪರ್ಯಂತಯ್ಯ ಅಂತ ಪ್ರಶ್ನೆ ಮಾಡ್ತಾನೆ. ಇನ್ನು ವಿಶ್ವವೇ ಜಂಗಮಲಿಂಗ ಅನ್ನುವಂಥ ಒಂದು ಪರಿಕಲ್ಪನೆ 21ರಲ್ಲಿ ಪುಟ 21ರಲ್ಲಿ ಬರ್ತದೆ. ಇಲ್ಲೊಂದು ಪ್ರಶ್ನೆ ಏನಂದರೆ, ದರ್ಗಾರವರ ದೃಷ್ಟಿಯಲ್ಲಿ ಜಂಗಮ ಈಕ್ವಲ್ಸ್ ಟು ಸಮಾಜ, ವಿಶ್ವ ಅಂದ ಬಳಿಕ ಈ ಸಮಾಜ ವಿಶ್ವದಿಂದ ಸ್ಥಾವರ ಹೇಗೆ ಸೃಷ್ಟಿಯಾಗುವುದು? ಇಲ್ಲಿ ಸೃಷ್ಟಿಸುವುದು ಮತ್ತು ಸೃಷ್ಟಿಸಲ್ಪಟ್ಟದ್ದು ಎರಡೂ ಸಗುಣರೂಪ ಸ್ಥಾವರಗಳೇ ಆಗಿರುವಾಗ ಇದು ಒಂದು ರೀತಿ ವೈರುಧ್ಯ ಅಂತ ಅನಿಸ್ತದೆ. ಏಕೆಂದರೆ ಜಂಗಮಕ್ಕೆ ಸಮಾಜ ರೂಪ ಕೊಟ್ಟಾಗ ಅಥವಾ ಈ ಭೌತಿಕ ವಿಶ್ವರೂಪದ ಕೊಟ್ಟಾಗ ಜಂಗಮ ಅದು ಚೇತನವಾಚಿಯಾಗಿ ಉಳಿಯಲ್ಲ, ಸ್ಥಾವರವಾಚಿಯಾಗಿ ಬಂದ್ಬಿಡ್ತದೆ. ಸ್ಥಾವರ ಜಂಗಮ ಒಂದೇ ಎಂದುದು ಕೂಡಲ ಸಂಗನ ವಚನ ಅಂತೇಳಿ ಬಸವಣ್ಣನವರ ವಚನ ಇದೆ. ಸ್ಥಾವರ ಮತ್ತು ಜಂಗಮ ಅಭಿನ್ನ ಅನ್ನುವಂಥ ತತ್ವ ಅಲ್ಲಿದೆ. ಆದರೆ ಇಲ್ಲಿ ಈ ರೀತಿ ನಾವು ಒಂದು ಭೇದದ ಕಲ್ಪನೆಯನ್ನು ಇಟ್ಟುಕೊಂಡು ಇಲ್ಲಿ ಮಾತಾಡಿದಾಗ ಇಲ್ಲಿ ಸಮಾಜ, ವಿಶ್ವ ಇದರಿಂದ ಸ್ಥಾವರ, ಯಾಕಂದರೆ ಎರಡು ಸ್ಥಾವರಗಳೇ, ಸ್ಥಾವರದಿಂದ ಸ್ಥಾವರ ಹುಟ್ಟಲ್ಲ, ಜಂಗಮದಿಂದ ಸ್ಥಾವರ ಹುಟ್ಟಲಿಕ್ಕೆ ಸಾಧ್ಯ. ಆದ್ದರಿಂದ ಅದೊಂದು ರೀತಿಯ ವೈಚಾರಿಕ ವೈರುಧ್ಯವನ್ನು ನಾವಿಲ್ಲಿ ಕಂಡುಕೊಂಡಂತೆ ಆಗ್ತದೆ. ಇನ್ನು ಅವರ ಮುಂದಿನ ಬರಹ ನಡೆನುಡಿ ಸಿದ್ಧಾಂತ. ಪ್ರತಿ ವಸ್ತುವಿನ ಸಂಬಂಧ ಮೂಲ ವಸ್ತುವಿನ ಜೊತೆ ಇದೆ. ಆದ್ದರಿಂದ ಮೂಲ ವಸ್ತುವಿನ ಅಂದರೆ ಚೈತನ್ಯ ಬ್ರಹ್ಮದ ಅರಿವಿನೊಂದಿಗೆ ಅಥವಾ ಶಿವದ ಅರಿವಿನೊಂದಿಗೆ ವಸ್ತು ಜಗತ್ತಿನಲ್ಲಿ ಪ್ರಜ್ಞಾಪೂರ್ಣವಾಗಿ ಬದುಕಿದಾಗ ಮಾತ್ರ ಅರಿವಿನ ನುಡಿ ಮತ್ತು ಪ್ರಜ್ಞೆಯ ನಡೆಯಲ್ಲಿ ವ್ಯತ್ಯಾಸವಿರೋದು. ಇದುವೇ ನಡೆನುಡಿ ಸಿದ್ಧಾಂತ ಅಂತ ಹೇಳಿ ಅವರು ಬಹಳ ಸ್ಪಷ್ಟವಾಗಿ ಬರೆದಿದ್ದಾರೆ. ಅಂದರೆ ಅರಿವಿನ ನುಡಿ ಮತ್ತು ಪ್ರಜ್ಞೆಯ ನಡೆ ಇವೆರಡರಲ್ಲಿ ವ್ಯತ್ಯಾಸವಿರಬಾರದು. ಎರಡು ಅಭಿನ್ನವಾಗಿ, ನುಡಿ ಮತ್ತು ನಡೆ ಎರಡು ಅಭಿನ್ನವಾಗಿ ಬೆರೆತು ನಡೀತಕ್ಕಂಥದ್ದೇ ನಡೆನುಡಿ ಸಿದ್ಧಾಂತ ಅಂತ ಹೇಳ್ತಾರೆ. ಕಾಯಕ ಸಮೇತವಾಗಿ ನಮ್ಮೆಲ್ಲ ನಡವಳಿಕೆಗಳು ಅರಿವಿನಿಂದ ಕೂಡಿರಬೇಕು.
ನಡೆನುಡಿಯಲ್ಲಿ ಏಕೋಭಾವ ಉಂಟಾಗಬೇಕು. ಆಗ ಮಾತ್ರ ಜೀವಕಾರುಣ್ಯದ ಸಮಾಜ ನಿರ್ಮಾಣವಾಗಿ ಎಲ್ಲೆಡೆ ಸಮಾನತೆಯ ವಾತಾವರಣ ಸೃಷ್ಟಿಯಾಗುವುದು ಅಂತೇಳಿ ಪುಟ 37ರಲ್ಲಿ ಬರೆದಿದ್ದಾರೆ. ಇಲ್ಲಿ ಮೊದಲ ವಾಕ್ಯ, ವಸ್ತು ಚೇತನ ಅವಿನಾಭಾವ ಬೆರೆತಿವೆ, ಪರಶಿವನ ಅಸ್ತಿತ್ವ ಎಲ್ಲದರಲ್ಲಿದೆ ಎಂಬ ಅರಿವಿನೊಂದಿಗೆ, ಅರಿವು ಎಂಬುದು ಪರವಸ್ತುವಿನ ತಿಳುವಳಿಕೆ, ಈ ಜಗತ್ತಿನಲ್ಲಿ ಪ್ರಜ್ಞಾಪೂರ್ವಕವಾಗಿ, ಅಂದರೆ ಪ್ರಜ್ಞೆ ಎಂಬುದು ವಸ್ತುವಿನ ತಿಳುವಳಿಕೆ, ಅದು ಪ್ರಜ್ಞಾಪೂರ್ವಕವಾಗಿ ಅಂದರೆ ವಸ್ತು ಕುರಿತ ತಿಳುವಳಿಕೆಯೊಂದಿಗೆ ಎಂದ ಹಾಗಾಯಿತು. ವಸ್ತು ಚೇತನ ಪರಸ್ಪರ ಸಂಬಂಧಗೊಂಡಿರುವುದರಿಂದ ವಸ್ತುವನ್ನು ಮತ್ತು ಚೇತನವನ್ನು ಬೇರೆ ಬೇರೆ ತಿಳಿಯುವ ಅರಿವು ಮತ್ತು ಪ್ರಜ್ಞೆ ಎಂಬ ದ್ವಿರುಕ್ತಿಗಳು ಇಲ್ಲಿ ಅನವಶ್ಯಕ. ಅದರಿಂದ ದ್ವಿರುಕ್ತಿಗಳು ಅನವಶ್ಯಕ. ವಸ್ತು ತಿಳಿದರೆ ಚೇತನ ತಿಳಿದಂತೆ ಮತ್ತು ಚೇತನ ತಿಳಿದರೆ ವಸ್ತು ತಿಳಿದಂತೆ. ಈ ತಿಳುವಳಿಕೆಯಿಂದ ಈ ಜಗತ್ತಿನಲ್ಲಿ ಬದುಕಿದಾಗ ಮಾತ್ರ ಅರಿವಿನ ನುಡಿ ಮತ್ತು ಪ್ರಜ್ಞೆಯ ನಡೆಯಲ್ಲಿ ವ್ಯತ್ಯಾಸವಿರದು. ವಸ್ತು ಚೇತನ ಅಭಿನ್ನ ಎಂಬ ಭಾವನೆಯಿಂದ ಜೀವಿಸುವುದಕ್ಕೂ ನಡೆನುಡಿಗೂ ಹೇಗೆ ಸಂಬಂಧ ಬೆಸೆಯುವುದು ಅನ್ನೋದು ಪ್ರಶ್ನೆ ಇಲ್ಲಿ. ಅದು ನನಗಂತೂ ತಿಳಿತಾ ಇಲ್ಲ. ಈಗ ವಸ್ತು ಚೇತನ ಅಭಿನ್ನ ಎಂಬ ಭಾವನೆಯಿಂದ ನಾವು ಜೀವಿಸೋದಕ್ಕೂ ನಡೆನುಡಿ ಸಿದ್ಧಾಂತಕ್ಕೂ ನಡೆನುಡಿಗೂ ಏನು ಹೇಗೆ ಸಂಬಂಧವನ್ನು ಕಲ್ಪಿಸ್ತಕ್ಕಂಥದ್ದು? ನುಡಿದಂತೆ ನಡೆಯುವುದು, ನಡೆಯೊಳಗೆ ನುಡಿಯ ಪೂರೈಸುವುದು, ಇದೇ ನಾನರಿತ ನಡೆನುಡಿ ಶರಣತತ್ವ. ದರ್ಗಾ ಅವರ ಈ ಪ್ರತಿಪಾದನೆ ನನಗೆ ಅರ್ಥವಾಗಲಿಲ್ಲ, ಕನ್ವೈನ್ಸ್ ಆಗಲಿಲ್ಲ ನನಗೆ. ಏನೋ ವೈಚಾರಿಕತೆಯ ಎಳೆ ತಪ್ಪಿರಬಹುದು ಅಂತ ಅನ್ನಿಸ್ತು. ಹೇಗೆ ಇರಲಿ, ಎಲ್ಲರೂ ನಡೆನುಡಿ ಒಂದಾಗಿ ಬಾಳಿದಲ್ಲಿ ಉತ್ತಮ ಸಮಾಜ ಉಂಟಾಗುವುದೆಂದು ತಿಳಿದು ನಾವು ಮುಂದುವರಿಯಬಹುದು. ನಡೆನುಡಿ ಸಿದ್ಧಾಂತದಿಂದ ಮಾನವನ ವ್ಯಕ್ತಿತ್ವ ವಿಕಸನ. ಇದು ದರ್ಗಾ ವಾಚ ಏನಂದರೆ, ನಡೆನುಡಿ ಸಿದ್ಧಾಂತದ ಮೂಲಕ ವ್ಯಕ್ತಿಯು ಆ ಪರಿಪೂರ್ಣತೆಯನ್ನು, ಅಂದರೆ ಪರಿಪೂರ್ಣ ಮಾನವ ಅಥವಾ ವಿಶ್ವಮಾನವನಾಗುವುದು, ಅದನ್ನು ಸಾಧಿಸುವನು ಎಂಬುದು ವಚನಕಾರರ ನಿಲುವು ಅಂತ ಹೇಳಿ ಪುಟ 38ರಲ್ಲಿ ಬರೆದಿದ್ದಾರೆ. ಪರಿಪೂರ್ಣ ವಿಶ್ವಮಾನವನಾದವನು ಬದುಕಿನಲ್ಲಿ ಎಲ್ಲ ರೀತಿಯ ಸಮಾನತೆಯನ್ನು ಬಯಸುವನು, ಎಲ್ಲ ರೀತಿಯ ಶೋಷಣೆಯನ್ನು ವಿರೋಧಿಸುವನು, ಪ್ರಕೃತಿಯ ಸಮತೋಲನಕ್ಕಾಗಿ ಹಾತೊರೆಯುವನು, ಮನುಷ್ಯನನ್ನೆಲ್ಲ ಸಕಲ ಜೀವಿಗಳನ್ನು ವಿಶ್ವದ ಕೇಂದ್ರವಾಗಿ ಭಾವಿಸುವನು, ಆಹಾರ ಸರಪಳಿಯ ಪ್ರಜ್ಞೆಯೊಂದಿಗೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಇದೆ ಎಂದು ಪ್ರತಿಪಾದಿಸುವನು. ನೋಡಿ, ಹೀಗೆ ಒಳ ಹೊರ ಜಗತ್ತುಗಳ ಪ್ರಜ್ಞೆಯೊಂದಿಗೆ ನುಡಿ ನಡೆಯಲೊಂದಾಗಿ ಬದುಕುವವನೇ ವಿಶ್ವಮಾನವ. ಶರಣರು ವಿಶ್ವಮಾನವರು. ನಡೆನುಡಿ ಸಿದ್ಧಾಂತಕ್ಕೆ ಮಾನವನನ್ನು ವಿಶ್ವಮಾನವನನ್ನಾಗಿ ಪರಿವರ್ತಿಸುವ ಶಕ್ತಿ ಇದೆ ಎಂದು ಶರಣರು ತೋರಿಸಿಕೊಟ್ಟಿದ್ದಾರೆ ಅಂತ ಪುಟ 38ರಲ್ಲಿ ಬರೆದಿದ್ದಾರೆ. ನೋಡಿ, ಇಲ್ಲಿ ಶರಣರ ದೃಷ್ಟಿಯಲ್ಲಿ ನಡೆನುಡಿ ಎಂದರೆ ನಡೆ ಮತ್ತು ನುಡಿ ಪರಸ್ಪರ ವಿರುದ್ಧವಾಗಿರದೆ ಎರಡು ಒಂದಾಗಿರಬೇಕು. ನುಡಿದಂತೆ ನಡೆದು ತೋರಬೇಕು. ನಡೆಯೊಳಗೆ ನುಡಿ ಸಾಕಾರಗೊಳ್ಳಬೇಕು. ನುಡಿಯೊಳಗಾಗಿ ನಡೆಯದಿರ್ದಡೆ ಕೂಡಲ ಸಂಗಯ್ಯ ನೊಲಿಯುವುದಿಲ್ಲ ಅಂತ. ಹೀಗೆ ಈ ನಡೆನುಡಿ ಸಿದ್ಧಾಂತಕ್ಕೆ ಈಗ ಪರಿಸರದ ವಿಚಾರ ಇವೆಲ್ಲವನ್ನು ಈಗೇನು ಇವರು ವಿಶ್ವಮಾನವನಾಗ್ತಕ್ಕಂಥದ್ದು ಇವನ್ನೆಲ್ಲ ಏನು ಆರೋಪಿಸಿದ್ರಲ್ಲ, ಇವೆಲ್ಲವೂ ಕೂಡ ದರ್ಗಾರವರ ಸಮಾಜವಾದ, ಈ ವಿಶ್ವಮಾನವತ್ವದ ದೊಡ್ಡ ಕಲ್ಪನೆ ಮತ್ತು ಸಮತಾವಾದ ಇವೆಲ್ಲದರ ಒಂದು ಮೇಲು ಹೇರಿಕೆ ಅಂತ ನನಗೆ ಇಲ್ಲಿ ಅನ್ನದೇ ವಿಧಿಯಲ್ಲಿ. ಯಾಕಂದರೆ ಅದು ಭಾಳ ಸ್ಪಷ್ಟವಾಗಿ ಕಾಣ್ತೈತೆ. ಅಂದರೆ ವಚನಕಾರರ ತತ್ವದ ಒಂದು ಲಿಮಿಟೇಷನ್ಸ್ ಏನಿದೆ ಅದನ್ನು ಮೀರಿ ಅದಕ್ಕೆ ಇವರು ಹೊರಗಿನಿಂದ ಇನ್ನೂ ಹೆಚ್ಚಿನ ಅರ್ಥಗಳನ್ನು ಕಲ್ಪಿಸಿ ಅದಕ್ಕೆ ಆರೋಪಿಸಿದಂತೆ. ಈಗ ನಡೆನುಡಿ ಬಗ್ಗೆ ವಚನಕಾರರಲ್ಲಿ ಸಾಕಷ್ಟು ವಚನಗಳು ಇವೆ. ಕೆಲವನ್ನು ಸ್ವಲ್ಪ ಇಲ್ಲಿ ನಾವು ನೋಡಬಹುದು. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪನಯ್ಯ, ನುಡಿಯಲೂ ಬಾರದು ನಡೆಯಲೂ ಬಾರದು ಲಿಂಗದೇವನೇ ದಿವ್ಯವೂ ಅಯ್ಯ, ಬಡವನ ಕೋಪವು ಔಡಿಗೆ ಮೃತ್ಯುವಾದಂತೆ ಕಡೆಗೆ ದಾಂಟದು ಕಾಣ ಕೂಡಲ ಸಂಗಮ ದೇವ ಅಂಥೇಳಿ 646ನೇ ವಚನದಲ್ಲಿ ಬಸವಣ್ಣನವರು ಹೇಳಿದ್ದಾರೆ. ಬಸವಣ್ಣನವರ ಪ್ರಕಾರ ನುಡಿದಂತೆ ನಡೆಯುವುದು ಭಕ್ತನ ಜೀವನದ ಬಹುದೊಡ್ಡ ನೈತಿಕ ಜವಾಬ್ದಾರಿ, ಅಥವಾ ಇದು ನೈತಿಕ ಬದ್ಧತೆ. ಅಂತೆಯೇ ಇದು ಧಾರ್ಮಿಕ ಭಕ್ತಿ ಬದ್ಧತೆಯೂ ಕೂಡ ಹೌದು. ಇದು ಧಾರ್ಮಿಕ ಭಕ್ತಿ ಬದ್ಧತೆಯೂ ಕೂಡ ಹೌದು. ಆಮೇಲೆ ಅವರ ನಡೆಯೊಂದು ನುಡಿಯೊಂದಾದಡೆ ಶಿವಾಚಾರಕ್ಕವರು ಸಲ್ಲರಯ್ಯ, ಬಲ್ಲನು ಸಾತ್ವಿಕರಲ್ಲದವರ ನೊಲ್ಲನು, ಶಿವಾಚಾರವ ಬಲ್ಲನು ಅಲ್ಲಿ ನಿಲ್ಲನು, ಪ್ರಪಂಚಿಯ ಮನವ ನೊಲ್ಲನು ಕೂಡಲ ಸಂಗಮ ದೇವನು ಅಂತೇಳಿ 658ನೇ ವಚನ ಹೇಳ್ತದೆ. ಅಂದರೆ ನುಡಿ ನಡೆ ಭಕ್ತನಲ್ಲಿ ಒಂದಾಗಿರಬೇಕು ಅಂತ. ಸವಳದ ತುದಿಯಲ್ಲಿ ಕಟ್ಟಿದ ಗಂಟೆಯಂತೆ ಮಾತು ಲಿಂಗಾಲಿಂಗ ಎನ್ನುತ್ತಾ ಮನೆ ಇರಿವಂತೆ ಬೇಡವಯ್ಯ ಹುಸಿ, ಮಾತಿನಲ್ಲಿ ದಿಟ ಮನದಲ್ಲಿ ಸಟೆ ಬೇಡವಯ್ಯ, ಮನ ವಚನ ಕಾಯ ಒಂದಾಗದಿದ್ದರೆ ಕೂಡಲ ಸಂಗಯ್ಯ ನೆಂತೊಲಿವನಯ್ಯ ಅಂತೇಳಿ 1378ನೇ
ವಚನ ಹೇಳ್ತೈತೆ. ಆದ್ದರಿಂದ ಮಾತಿನಲ್ಲಿ ದಿಟ ಅಂದರೆ ನಿಜ ಇದ್ದು, ಮನದಲ್ಲಿ ಸಟೆ ಅಂದರೆ ಹುಸಿ ಇರಕೂಡದು. ಭಕ್ತನಾದವನಲ್ಲಿ ಮನಸ್ಸು, ಮಾತು, ದೇಹ ಈ ಮೂರೂ ಒಂದಾಗಿರಬೇಕು. ನುಡಿಯುವ ವಚನ ಅಂದರೆ ನುಡಿಯುವ ವಚನ, ನುಡಿಯುವ ನುಡಿ, ಆ ನುಡಿಯ ಹಿಂದಿನ ಮನದ ಆಲೋಚನೆ ಅಂದರೆ ಅದು ಭಾವ ಅಥವಾ ಮನ, ಮತ್ತು ಆ ಮಾತನ್ನು ಹೊರಡಿಸುವ ನಾಲಿಗೆ ಅಂದರೆ ಇದು ದೇಹ, ಕಾಯ ಒಂದೇ ಆಗಿರಬೇಕು. ಅವು ಸತ್ಯಕ್ಕೆ ಬದ್ಧವಾಗಿರಬೇಕು ಅಂತ ಹೇಳಿಬಿಟ್ಟು ಬಸವಣ್ಣನವರ ಈ ನಡೆನುಡಿ ಸಿದ್ಧಾಂತದ ಹಿಂದಿನ ಒಂದು ಆಶಯ. ಆದರೆ ದರ್ಗಾ ಕಲ್ಪಿಸ್ತಕ್ಕಂಥ ಮಾನವ ವ್ಯಕ್ತಿತ್ವ ವಿಕಸನ ನಡೆನುಡಿ ಸಿದ್ಧಾಂತದ ಮೂಲಕ ವ್ಯಕ್ತಿಯು ಆ ಪರಿಪೂರ್ಣತೆಯನ್ನು ಸಾಧಿಸಿ ವಿಶ್ವಮಾನವನಾಗ್ತಕ್ಕಂಥದ್ದು. ವಿಶ್ವಮಾನವನಾದವನು ಬದುಕಿನಲ್ಲಿ ಎಲ್ಲ ರೀತಿಯ ಸಮಾನತೆಯನ್ನು ಬಯಸುವುದು, ಎಲ್ಲ ರೀತಿಯ ಶೋಷಣೆಯನ್ನು ವಿರೋಧಿಸುವುದು, ಪ್ರಕೃತಿಯ ಸಮತೋಲನಕ್ಕೆ ಹಾತೊರೆಯುವುದು, ಮನುಷ್ಯನನ್ನಲ್ಲ ಸಕಲ ಜೀವಿಗಳನ್ನು ವಿಶ್ವದ ಕೇಂದ್ರವಾಗಿ ಭಾವಿಸುವ ಒಬ್ಬ ಪರಿಸರವಾದಿಯಾಗಿರುವುದು, ಆಹಾರ ಸರಪಳಿಯ ಪ್ರಜ್ಞೆಯೊಂದಿಗೆ ಪ್ರತಿಯೊಂದು ಜೀವಿಗೂ ಬದುಕುವ ಹಕ್ಕು ಎಂದು ಪ್ರತಿಪಾದಿಸುವುದು, ಎಲ್ಲ ಅರ್ಥಗಳನ್ನು ನಡೆನುಡಿ ಎಂಬ ವಚನ ತತ್ವ ಕಟ್ಟಿಕೊಂಡಿದೆಯೇ ಅಂತ ನಾವು ಪ್ರಶ್ನೆ ಹಾಕಬೇಕಾಗ್ತದೆ. ಖಂಡಿತ ಇಲ್ಲ. ಇದೆಲ್ಲ ದರ್ಗಾ ಅವರ ವಿಶ್ವಮಾನವ ಕಲ್ಪನೆಯ ಪೂರ್ವಗ್ರಹದ ವಿಪರೀತಾರ್ಥಗಳೇ ಅಂತ ನಾನು ಹೇಳ್ತೇನೆ. ಈ ಮುಂದಿನ ಭಾಗದಲ್ಲಿ ದರ್ಗಾ ಅವರು ಬದುಕು ಮಿಥ್ಯೆ ಎಂದು ಭಾವಿಸುವವರು ನಡೆಗೆ ಮಹತ್ವ ಕೊಡುವುದಿಲ್ಲ ಎಂದು ಶಂಕರರ ಬ್ರಹ್ಮಸತ್ಯ ಜಗನ್ಮಿಥ್ಯಾವಾದ ನೆನಪಿಸಿ ಪರೋಕ್ಷವಾಗಿ ವೈದಿಕ ಪರಂಪರೆಯನ್ನು ಟೀಕಿಸುವರು. ಶರಣರು ನಡೆನುಡಿ ಸಿದ್ಧಾಂತವನ್ನು ದುಡಿಯುವ ವರ್ಗದ ಸಿದ್ಧಾಂತ ಎಂಬುದನ್ನು ಸಾಬೀತುಪಡಿಸಿದರು. ದುಡಿಯದೇ ಬದುಕುವವರು ನಡೆನುಡಿ ಸಿದ್ಧಾಂತವನ್ನು ಒಪ್ಪಿಕೊಳ್ಳುವುದಿಲ್ಲ ಎಂದು ಕೂಡ ಸೇರಿಸುವವರು. ದುಡಿಯದೇ ಬದುಕುವವರು ಅಂದರೆ ಪುರೋಹಿತಶಾಹಿಗಳು ಅಂತ. ದುಡಿಯದೇ ಸಮಾಜವನ್ನು ಸುಲಿದು ಬಾಳುವ ಇವರ ಪಂಕ್ತಿಗೆ ಜಂಗಮರನ್ನು ಯಾಕೆ ಇವರು ಸೇರಿಸುವುದಿಲ್ಲ ಅಂತ ಪ್ರಶ್ನೆ. ಯಾಕಂದರೆ ಸೋಮಾರಿ ಜಂಗಮ ಅನ್ನೋದಕ್ಕೆ ವಚನಗಳಲ್ಲಿ ಸಾಕಷ್ಟು ಆಧಾರಗಳಿವೆ. ಅವರೇ ಸಮಾಜ ಎಂಬ ತೆರೆಮರೆಯಲ್ಲಿ ಇವರು ಅಡಗಿಸಿ ಕುಂದಿರಿಸಿರೋದು. ಯಾವ ಸೋಮಾರಿಗಳು ಭಕ್ತರನ್ನು, ಶ್ರಮಿಕರನ್ನು, ಕಾಯಕ ಜೀವಿಗಳನ್ನು ಶೋಷಿಸುತ್ತಾ ಇದ್ದಾರೋ ಆ ಜಂಗಮ ಸಮಾಜವನ್ನು, ಜಂಗಮ ಸಮುದಾಯವನ್ನು ಸಮಾಜ ಎಂಬ ಪರದೆಯಲ್ಲಿ ಇವರು ಅಡಗಿಸಿರುವರು. ಇಲ್ಲಿ ವೈದಿಕ ಪುರೋಹಿತಶಾಹಿ ಮಾತ್ರ ಇವರು ಶೋಷಕರು ಅಂತೇಳಿ ಇವರು ಟೀಕೆ ಮಾಡ್ತಾ ಇದ್ದಾರೆ. ಅದರಿಂದ ಅನುತ್ಪಾದಕರಾದ ಇದು ಒಂದು ರೀತಿಯ ಪಾರ್ಶಿಯಾಲಿಟಿ ಇದು. ಯಾಕಂದರೆ ವಸ್ತುನಿಷ್ಠವಾಗಿ ನೋಡ್ತಕ್ಕಂಥ ಅಧ್ಯಯನದ ಕ್ರಮ ಇದಲ್ಲ. ಅವರ ಮುಂದಿನ ಮಾತುಗಳು ನೋಡೋಣ. ಅನುತ್ಪಾದಕ ಜೀವಿಗಳಾದ ತ್ರೈವರ್ಣಿಕರು ಶ್ರಮಿಕ ಕಾಯಕ ಜೀವಿಗಳನ್ನು ಶೋಷಿಸಿದಂತೆಯೇ ಜಂಗಮದ ದಾಸೋಹಕ್ಕೆ ವೃತ್ತಿಜೀವಿ ಶರಣರು ಮತ್ತು ತಮ್ಮ ದುಡಿತದ ಫಲವಿಟ್ಟು ಶೋಷಿಸಿದರು ಅನ್ನೋ ಮಾತು ನಾನು ಈಗಾಗಲೇ ಹೇಳಿದೆ. ಇನ್ನು ಮುಂದಿನ ದರ್ಗಾರವರ ಮುಂದಿನ ವಿಚಾರನ ಹೇಳೋಣ. ಬಸವಣ್ಣ ತಿರಸ್ಕರಿಸಿದ ದೇವರುಗಳು ಅನ್ನೋ ವಿಚಾರ. ಈ 43ನೇ ಪುಟದಲ್ಲಿ ಅವರು ಇದನ್ನು ಪ್ರಸ್ತಾಪ ಮಾಡಿದ್ದಾರೆ. ಎಂಬ ಅಧ್ಯಾಯದ ಆರಂಭದಲ್ಲಿ ವೈದಿಕರ ಅಗ್ನಿ, ಜಲ, ವಾಯು ಮುಂತಾದ ನಿಸರ್ಗ ದೈವಗಳನ್ನು ಹೆಸರಿಸಿ ಇವನ್ನೆಲ್ಲ ಒಳಗೊಂಡ ಹೊರಗಿನ ಅನಂತ ಶೂನ್ಯರೂಪಿ ಬಯಲು ಮತ್ತು ನಮ್ಮೊಳಗಿನ ಬಯಲು ಇವೆರಡೂ ಕೂಡಿ ಸೃಷ್ಟಿಯಾಗುವ ಸಂಗಮವೇ ಬಸವಣ್ಣನವರ ಕೂಡಲ ಸಂಗಮ ದೇವ ಅಂತ. ಇದು ಕೂಡಲ ಸಂಗಮ ದೇವ ಅನ್ನೋದು ಇದು ಸ್ಥಾವರ ಲಿಂಗಕ್ಕೆ ಅವರು ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಮ್ಮೆ ಇದನ್ನು ಸ್ಪಷ್ಟಪಡಿಸಿಕೊಳ್ಳೋಣ. ವೈದಿಕರ ಅಗ್ನಿ, ಜಲ, ವಾಯು ಮುಂತಾದ ನಿಸರ್ಗ ದೈವಗಳನ್ನು ಹೆಸರಿಸಿ ಇವನ್ನೆಲ್ಲ ಒಳಗೊಂಡ ಹೊರಗಿನ ಅನಂತ ಶೂನ್ಯ ಬಯಲು ಮತ್ತು ನಮ್ಮೊಳಗಿನ ಬಯಲು, ಅಂತರಂಗದೊಳಗಿನ ಬಯಲು ಅಂದರೆ ಇಲ್ಲಿ ಒಳಗಿರುವ ಪರಮಾತ್ಮ ಸ್ವರೂಪ ಆತ್ಮ ಮತ್ತು ಹೊರಗಿನ ಆತ್ಮ, ಹೊರಗಿನ ಬಯಲು, ಒಳಗಿನ ಬಯಲು ಇವೆರಡೂ ಕೂಡಿ ಸೃಷ್ಟಿಯಾಗುವ ಸಂಗಮವೇ ಬಸವಣ್ಣನವರ ಸ್ಥಾವರಲಿಂಗವಾದ ಕೂಡಲ ಸಂಗಮ ದೇವ. ಇಂಥ ಅರಿವಿನ ಕುರುಹು ಇಷ್ಟಲಿಂಗ ಅಂತ ಇಲ್ಲಿ ಬರೆದಿರುವಲ್ಲಿ ಒಂದು ಕ್ಲಾರಿಫಿಕೇಶನ್ ಏನು ಮಾಡಬೇಕಾಗಿದೆ ಅಂದರೆ, ಬಸವಣ್ಣನ ಇಷ್ಟದೈವವೂ ಸ್ಥಾವರಲಿಂಗವೂ ಆದ ಕಪ್ಪಡಿಯ ಕೂಡಲ ಸಂಗಮನ ದೇವನ ಅರ್ಥವು ಇಂಥ ಅಂತರಂಗ ಬಹಿರಂಗದ ಸಂಗಮದಿಂದ ಹುಟ್ಟಿದ್ದೆಂದು ಕಲ್ಪಿಸುವುದು ಮೊದಲ ಅಸಮಂಜಸ. ಆ ಹೆಸರು ಕಪ್ಪಡಿಯ ತ್ರಿವೇಣಿ ಸಂಗಮದ್ದು, ಬಸವಪೂರ್ವ ಕಾಲದ್ದು. ಬಸವಣ್ಣ ಪ್ರಥಮತಃ ಈ ಸ್ಥಾವರಲಿಂಗದ ಭಕ್ತನೇ. ಆತ ತನ್ನ ತಾತ್ವಿಕ ಅನ್ವೇಷಣೆಯ ಪ್ರೌಢಿಮೆಯಲ್ಲಿ ಆತ್ಮಸ್ವರೂಪಿ ಶಿವಸ್ವರೂಪದ ಕಲ್ಪನೆಗೆ ಶರಣು ಹೋದನು. ಆದರೂ ಆ ಆತ್ಮರೂಪಿ ಶಿವನನ್ನು ಕೂಡಲ ಸಂಗಮದೇವ ಎಂದು ಕರೆದದ್ದು. ಆತನ ಇಷ್ಟಲಿಂಗವು ಅಗೋಚರ ಚೇತನವು, ಜಂಗಮ ಸ್ವರೂಪಿಯು, ಬಯಲು, ವಿಶ್ವವು, ಬ್ರಹ್ಮಾಂಡ ಸ್ವರೂಪಿಯೂ ಆದ ಆ ಪರತತ್ವದ ಮತ್ತು ಅದರಿಂದ ಅಭಿನ್ನವಾದ ಅಂತರಂಗದ ಆತ್ಮಲಿಂಗದ ಪ್ರಾಣಲಿಂಗದ ಸಂಕೇತ. ಅದು ಇಷ್ಟಲಿಂಗ. ಆ ಇಷ್ಟಲಿಂಗಕ್ಕೆ ತನ್ನ ಆರಾಧ್ಯ ದೈವ, ಇಷ್ಟದೈವ ಏನು ಸ್ಥಾವರಲಿಂಗ ಕಪ್ಪಡಿಯ ಕೂಡಲ ಸಂಗಮನಾಥ ಏನಿತ್ತಲ್ಲ ಅದರ ಹೆಸರನ್ನು ಇದಕ್ಕಾತ ಆರೋಪಿಸಿದ.
ಯಾಕಂದರೆ ಮೊದಲಿಗೆ ಬಸವಣ್ಣ ಸ್ಥಾವರಲಿಂಗದ ಭಕ್ತನೇ ಆತ. ಇನ್ನು ದರ್ಗಾ ಅವರು ತಮ್ಮ ಚರ್ಚೆಯ ಮುಂದಿನ ಭಾಗಗಳಲ್ಲಿ ಇಲ್ಲಿ ಅಂದರೆ ಬಸವಣ್ಣನವರ ಇಷ್ಟಲಿಂಗದ ಕಾನ್ಸೆಪ್ಟಿಗೆ ಒಂದು ವಚನವನ್ನು ನಾವು ಒಂದು ಉದಾಹರಣೆಯನ್ನು ಕೊಡಬಹುದು. ಇಲ್ಲಿ ಜಗದಗಲ ಮುಗಿಲಗಲ ಮಿಗಿಯಗಲ ನಿಮ್ಮಗಲ ಪಾತಾಳದಿಂದ ಅತ್ತತ್ತವೇ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ಅತ್ತವೇ ನಿಮ್ಮ ಶ್ರೀಮಕುಟ, ಅಗಮ್ಯ ಅಗೋಚರ ಅಪ್ರತಿಮ ಲಿಂಗವೇ, ಕೂಡಲ ಸಂಗಮ ದೇವಯ್ಯ ಎನ್ನ ಕರಸ್ಥಲಕ್ಕೆ ಬಂದು ಚುಳುಕಾದಿರಯ್ಯ ಅಂತೇಳಿ 744ನೇ ವಚನವನ್ನು ಹೇಳ್ಬೋದು. ದರ್ಗಾ ಅವರು ತಮ್ಮ ಚರ್ಚೆಯ ಮುಂದಿನ ಭಾಗಗಳಲ್ಲಿ ವೈದಿಕರ 33 ಕೋಟಿ ದೈವಗಳ ಕಲ್ಪನೆಯನ್ನು, ನೆಲ ಜಲ ಅಗ್ನಿ ಮುಂತಾದವನ್ನು ದೈವಗಳೆಂದು ತಿರಸ್ಕರಿಸಿದ್ದನ್ನು ಕುರಿತು ವಿವರಿಸಿದ ವಿವರ ಇಲ್ಲಿ ಅನವಶ್ಯಕ, ಅದು ಬೇಡ. ಆದರೆ ಮಣ್ಣು ಮಸಣಿ ಮಾರಿ ಮೊದಲಾದ ಜನಪದೀಯ ದೈವಗಳನ್ನು ತಿರಸ್ಕರಿಸಿದ್ದಲ್ಲಿ, ಜನಪದರ ಆ ಆರಾಧನೆಯನ್ನು ಖಂಡಿಸಿದ್ದಲ್ಲಿ ಬಸವಣ್ಣನವರ ಧಾರ್ಮಿಕ ಸರ್ವಾಧಿಕಾರಿ ಗುಣವಿದೆ. ಇದನ್ನು ನಾನು ರಿಲೀಜಿಯಸ್ ಹೆಜಿಮನಿ ಅಂತ ಕರೆದೆ. ಇದನ್ನು ರಂಜಾನ್ ದರ್ಗಾ ಅವರು ಟೀಕಿಸಲಾರರು. ಪುಟ 46. ಅವರು ಬಸವಣ್ಣನವರ ತತ್ವದ ಈ ಥರದ ಕೆಲವು ಲೋಪಗಳ ಬಗ್ಗೆ ಅವರು ಎಲ್ಲೂ ಮಾತಾಡಲ್ಲ. ಮಾರಯ್ಯ, ಬೀರಯ್ಯ, ಕೇತಯ್ಯಾದಿ ಜನಪದ ದೈವಗಳನ್ನು ಹೆಸರಿಸುವ ವಚನವೊಂದನ್ನು ಉದಾಹರಿಸಿದ ನಂತರ, ಬಡವರು ಇಂಥ ದೇವರ ಸೇವೆ ಮಾಡುವುದರಲ್ಲೇ ಧನವನ್ನೆಲ್ಲ ಸವೆಸುತ್ತಾರೆ, ಭಯದಲ್ಲೇ ಲಯವಾಗುತ್ತಾರೆ, ತಮ್ಮ ಮಕ್ಕಳ ಭವಿಷ್ಯವನ್ನು ಇಂಥ ದೇವರುಗಳಿಗಾಗಿ ಹಾಳು ಮಾಡಿಕೊಳ್ಳುತ್ತಾರೆ. ಆದರೆ ಬಸವಣ್ಣನವರ ದೇವರು ಏನನ್ನೂ ಬಯಸುವುದಿಲ್ಲ ಅಂಥೇಳಿ ಹೀಗೆ ಅವರು ಒಂದು ಪಾಸಿಟಿವ್ ಆದ ರಿಮಾರ್ಕನ್ನು ಬಸವಣ್ಣನ ಬಗ್ಗೆ ಹಾಕ್ತಾರೆ ಎಂದು ನಿರಾಳದಿ ಬರೀತಾರೆ ಅವರು. ಆದರೆ ಬಸವಣ್ಣನ ಜಂಗಮ ದಾಸೋಹದ ಶೋಷಣಾ ಆಯಾಮ ಕಣ್ಣಿಗೆ ಬೀಳೋದು ಮೊದಲಿಗೆ. ಆಮೇಲೆ ಒಂದು ಧಾರ್ಮಿಕ ಪ್ರಜಾಪ್ರಭುತ್ವ ಅಂತ ಏನು ಕರಿತೀವಿ, ಧಾರ್ಮಿಕ ಪ್ರಜಾಪ್ರಭುತ್ವ ಅಂದರೆ ಬಹುತ್ವದ ಪ್ರಶ್ನೆ, ಅದು ರಿಲೀಜಿಯಸ್ ಪ್ಲ್ಯೂರಾಲಿಟಿ ಅಂತ ಕರೀಬೋದು ನಾವು. ರಿಲೀಜಿಯಸ್ ಪ್ಲ್ಯೂರಾಲಿಟಿಯನ್ನು ನಾವು ಒಪ್ಪಿಕೊಳ್ಳೋದಾದರೆ ದೈವಗಳ ಬಹುತ್ವವನ್ನು ನಾವು ಒಪ್ಪಿಕೊಳ್ಳೇಬೇಕಾಗ್ತದೆ. ನನ್ನ ದೈವ ನನಗೆ ಶ್ರೇಷ್ಠ ಇರ್ಬೋದು, ಆ ಪ್ರಶ್ನೆ ಬೇರೆ. ಆದರೆ ಬೇರೆಯವರ ದೈವವೂ ಕೂಡ ಶ್ರೇಷ್ಠ, ಬೇರೆಯವರ ಆಚರಣೆಯೂ ಶ್ರೇಷ್ಠ. ಇದನ್ನೇ ನಾವು ಧಾರ್ಮಿಕ ಸಹಿಷ್ಣುತೆ ಅಂತ ಕರೆಯೋದು. ನಾವು ಧಾರ್ಮಿಕ ಸಹಿಷ್ಣುತೆ ಅನ್ನೋದು ಯಾವುದಂದರೆ, ನನ್ನ ದೇವರು, ನನ್ನ ಆಚರಣೆ, ನನ್ನ ಧರ್ಮ ನನಗೆಷ್ಟು ಶ್ರೇಷ್ಠವೋ ಇನ್ನೊಬ್ಬರ ದೈವ, ಇನ್ನೊಬ್ಬರ ಆಚರಣೆ ಅವರಿಗೂ ಕೂಡ ಅದು ಅಷ್ಟೇ ಶ್ರೇಷ್ಠ ಅಂತ. ಆದರೆ ಈ ಥರದ ಒಂದು ಮನೋಧರ್ಮ ಬಸವಣ್ಣನವರ ತತ್ವದಲ್ಲಿ ಇಲ್ಲ, ಅದು ಲಯವಾಗಿದೆ. ಅವರು ಏಕದೇವೋಪಾಸನೆಯ ಉದ್ದೇಶದಿಂದ ಎಲ್ಲ ಬಹುದೈವಗಳನ್ನು, ಅದರಲ್ಲೂ ಜನಪದೀಯ ದೈವಗಳನ್ನು, ತಾಂತ್ರಿಕ ದೈವಗಳನ್ನು, ಹರಿಯನ್ನು ಕೂಡಿಕೊಂಡು ಅವರು ನಿರಾಕರಿಸ್ತಾರೆ. ಆದ್ದರಿಂದ ಇದನ್ನು ಇವರು ದರ್ಗಾರವರು ಅದರ ಬಗ್ಗೆ ಇರ್ತಕ್ಕಂಥ ಈ ನೆಗೆಟಿವ್ ಪಾಯಿಂಟನ್ನು ಅವರು ಹೇಳಲಿಕ್ಕೆ ಹೋಗಲ್ಲ. ಆಮೇಲೆ ಜಂಗಮದ ಭಕ್ತಿಯ ಕಾಠಿಣ್ಯ ಇವರಿಗೆ ಅರ್ಥ ಆಗಲ್ಲ. ಶೋಷಣೆ ಅಂತ ಅಲ್ಲಿ ಹೇಳ್ತಾರೆ, ಇಲ್ಲಿ ಜಂಗಮದ ಕಾಠಿಣ್ಯ ಅಂತದು, ಜಂಗಮ ದಾಸೋಹವನ್ನು ವಿಧಿಸಿರುವಲ್ಲಿ ಜಂಗಮ ಕಾಠಿಣ್ಯ ಅಂತದು. ಬಡಕಾಯಕ ಜೀವಿಯು ತನ್ನ ಹೆಂಡಿರು ಮಕ್ಕಳಿಗೆಂದು ಕಾಯಕ ಮಾಡಕೂಡುದು, ಜಂಗಮ ದಾಸೋಹಕ್ಕೆಂದೇ ಕಾಯಕ ಮಾಡಬೇಕು ಎಂದು ಶರಣರು ನಿಯಮ ವಿಧಿಸಿರುವಲ್ಲಿ ಬಸವಾದಿ ಶರಣರು ಯಾವ ಕಾಯಕ ಜೀವಿಯ ಹೆಂಡಿರು ಮಕ್ಕಳ ಭವಿಷ್ಯದ ಬಗ್ಗೆ ಆಲೋಚಿಸಿದ್ದಾರೆಂದು ದರ್ಗಾರವರು ತಿಳಿಸುವರೆ. ಬಯಲ ರೂಪ ಮಾಡುವಾತನೇ ಶರಣ ಎಂಬ ವಚನ ಉದಾಹರಿಸಿ, ಇಂಥ ಶರಣರು ಬಯಲಿಗೆ ಇಷ್ಟದ ರೂಪ ಕೊಡುತ್ತಾರೆ. ಆ ಮೂಲಕ ಬಯಲನ್ನು ಅನುಭವಿಸುತ್ತಾರೆ. ನಂತರ ಅಲ್ಲಿಗೆ ನಿಲ್ಲದೆ ಆ ಇಷ್ಟಲಿಂಗದ ರೂಪವನ್ನು ಜಂಗಮಲಿಂಗವೆಂಬ ಬಯಲಲ್ಲಿ ಲೀನವಾಗಿಸುತ್ತಾರೆ. ಹೀಗೆ ಒಳಹೊರಗನ್ನು ಒಂದಾಗಿಸುತ್ತಾರೆ ಅಂತೇಳಿ ಪುಟ 48ರಲ್ಲಿ ಅವರು ಬರೆದಿದ್ದಾರೆ. ಸಮಾಜವೆಂಬ ಜಂಗಮ ಇಲ್ಲಿ ಬಯಲು ಆಯ್ತಲ್ಲ, ಇಷ್ಟಲಿಂಗವು ಈ ಸಮಾಜದಲ್ಲಿ ಲೀನವಾಗಬೇಕಿತ್ತಲ್ವೇ? ನೋಡಿ, ಇದೇ ತತ್ವದ ಆಭಾಸ ಅಸಂಗತಗಳು. ಯಾಕಂದರೆ ಅವರು ಜಂಗಮ ಅಂದರೆ ಸಮಾಜ ಅಂದಮೇಲೆ ನೋಡಿ, ಇಲ್ಲಿ ಇಷ್ಟಲಿಂಗದ ರೂಪವನ್ನು ಜಂಗಮಲಿಂಗವೆಂಬ ಬಯಲಲ್ಲಿ ಲೀನವಾಗಿಸುತ್ತಾರೆ ಅನ್ನುವ ಬದಲು ಜಂಗಮವೆಂಬ ಸಮಾಜದಲ್ಲಿ ಲೀನವಾಗಿಸುತ್ತಾರೆ ಅಂತ ಅದು ಆಗಬೇಕಾಗಿದೆ. ಮಹಿಳೆಯರ ಪರ, ಬಡವರ ಪರ, ದುಡಿಯುವವರ ಪರ, ಇವೆಲ್ಲ ಪರಗಳು ದರ್ಗಾರವರ ಬರಹದುದ್ದಕ್ಕೂ ಭರಪೂರ. ಏಕೆಂದರೆ ಸಮಾಜವಾದದ ಹಿತಾಸಕ್ತಿಯೇ ಅದು. ಚೆನ್ನಯ್ಯನ ಮನೆಯ ದಾಸನ ಮಗನು, ಕಕ್ಕಯ್ಯನ ಮನೆಯ ದಾಸಿಯ ಮಗಳು ಎಂಬ ವಚನ ಉದಾಹರಿಸಿ, ಅಂಥವರ ಮಕ್ಕಳ ಅನೈತಿಕ ಸಂಬಂಧಕ್ಕೆ ಹುಟ್ಟಿದ ಮಗ ತಾನೆಂದು ಗುರುತಿಸಿಕೊಂಡ ಬಸವಣ್ಣನವರು ಅನೈತಿಕವಾಗಿ ಹುಟ್ಟಿದವರ ಪರ ನಿಲ್ಲುತ್ತಾರೆ ಎಂದು ಬರೆಯುವರು. ಬಸವಣ್ಣ ಏಕೆ ಶೂದ್ರ ಭಕ್ತರೊಂದಿಗೆ ಮತ್ತು ಇಂಥ ನಿಕೃಷ್ಟ ಜನ್ಮವೆತ್ತವರೊಂದಿಗೆ ಗುರುತಿಸಿಕೊಳ್ಳುವನು? ಈ ಪ್ರಶ್ನೆಗೆ ಉತ್ತರವನ್ನು ಬಸವಣ್ಣನವರ ಬಾಲ್ಯದ ಏಕಾಕಿ ಬದುಕಿನ ಕೆಲ ಕಹಿ ಸಂಗತಿಗಳಲ್ಲಿ ನಾವು ಕಾಣಬಹುದು.
ಅವನು ವೈಯಕ್ತಿಕ ಬಾಲ್ಯ ಜೀವನದಲ್ಲಿ ಯಜ್ಞೋಪವೀತ ಕೀರ್ತಿಸೆದು ತಂದೆ ತಾಯಿ ಬಂಧು ಎಲ್ಲರನ್ನು ತೊರೆದು ಅನಾಥನಾಗಿ ಶೂದ್ರ ಸ್ಥಿತಿಯಲ್ಲಿ ಕಪ್ಪಡಿಗೆ ಬಂದಾಗ ನಿನಗಾರುಗತಿ, ನೀನು ಭಿಕಾರಿ ಎಂಬ ಕುಲಬಾಂಧವರ ಕಟಕಿ, ನಿಂದನೆ, ಹೀಗಳೆಯುವಿಕೆ, ಮೂದಲಿಕೆ ಇವೆಲ್ಲ ಅವನ ಮನಸ್ಸನ್ನು ನಜ್ಜುಗಜ್ಜಾಗಿಸಿದ್ದವು. ಭಕ್ತಿಯ ಹಸಿವಲ್ಲಿ ಭಕ್ತಗಣದಿಂದ ಹೊರಗಿದ್ದ ಬಸವಣ್ಣ ತನ್ನನ್ನು ತಮ್ಮ ಭಕ್ತ ಸಂಕುಲದೊಳಕ್ಕೆ ಸೇರಿಸಿಕೊಳ್ಳಿ, ಇವನಾರವ ಎಂದೆನಿಸದೆ ಇವನಮ್ಮವನೆಂದೆನಿಸಯ್ಯ ಅಂಥೇಳಿ ಆ ಕೂಡಲ ಸಂಗಮನಲ್ಲಿ ಕೇಳಿಕೊಂಡು ಅವರನ್ನು ಅವರಿಗೆ ನನ್ನನ್ನು ತಮ್ಮೊಳಗೆ ಸೇರಿಸಿಕೊಳ್ಳುವಂಥ ಒಂದು ಬುದ್ಧಿಯನ್ನು ಕರುಣಿಸು ಅಂತೇಳಿ ಪ್ರಾರ್ಥಿಸಿಕೊಂಡ. ಕುಲಜರೆಲ್ಲರೂ ಒಳಗೈದಾರೆ, ಆನುದೇವ ಹೊರಗಣವನ್ನು ಸಂಬೋಳಿ ಎಂದು ಇವರ ಈ ಶೂದ್ರರ ಬದಿಯಲ್ಲಿ ನಾನು ನಿಂತಿದ್ದೇನೆ ಅಂಥೇಳಿ ಏಕೆ ಪರಿತಪಿಸಿಕೊಂಡ? ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಂಡಾಗ ಮಾತ್ರ ಏಕೆ ಬಸವಣ್ಣ ಸ್ವಪಚರ ಪರ ನಿಂತ ಅನ್ನುವುದಕ್ಕೆ ನಮಗೆ ಉತ್ತರ ದೊರಕುತ್ತದೆ. ಯಾಕಂದರೆ ಎಲ್ಲ ಕುಲಬಾಂಧವರನ್ನು ತಿರಸ್ಕರಿಸಿ ಬಂದು ಅವರ ಟೀಕೆ, ಅವರ ಕಟಕೆಗಳಿಗೆ ಒಳಗಾದಾಗ ಅವರ ಮೇಲಿನ ಒಂದು ಕೋಪ, ಇದೊಂದು ರೀತಿಯ ಸಾತ್ವಿಕ ಕೋಪ. ಆ ಸಾತ್ವಿಕ ಕೋಪಕ್ಕಾಗಿ ನೀವೆಲ್ಲ ನನಗೆ ಯಾರಿಲ್ಲ ಅಂತ ಯಾಕೆ ಹೇಳ್ತೀರಿ, ನನಗೆ ಇಷ್ಟೆಲ್ಲ ಬಂಧುಗಳಿದ್ದಾರೆ ಅಂಥೇಳಿ ಸ್ವಪಚ ಶಿವಭಕ್ತರೊಂದಿಗೆ ಆತ ತನ್ನನ್ನು ತಾನು ಅಸೋಸಿಯೇಟ್ ಮಾಡಿಕೊಳ್ತಾನೆ. ಇದು ಆತನ ಬಾಲ್ಯ ಜೀವನದಿಂದಲೂ ಇದು ಬಂದಿದೆ ಅಂತ ನನಗನ್ನಿಸ್ತತಿ. ಯಾಕಂದರೆ ಬಸವಣ್ಣನವರ ಬದುಕಿನ ಬಗ್ಗೆ ಸಂಶೋಧನೆ ಮಾಡಲಿಕ್ಕೆ ಯಾವುದೇ ಅಷ್ಟೊಂದು ಸ್ಟ್ರಾಂಗ್ ಆದ ಪ್ರಮಾಣಗಳಿಲ್ಲದ ಕಾರಣದಿಂದ ವಚನಾಧಾರಗಳಿಂದ ಕೆಲವು ಅಂಶಗಳನ್ನು ನಾವು ಕಲ್ಪಿಸಿಕೊಂಡು ಮಾತಾಡಬೇಕಾಗ್ತದೆ. ಬಹುಶಃ ಆತ ಬಸವಣ್ಣ ಬಾಲ್ಯದಲ್ಲಿಯೇ ಶೂದ್ರ ಶಿವಭಕ್ತರ ಸಹವಾಸ ಮಾಡಿರಬೇಕು. ಆ ಕಾರಣಕ್ಕಾಗಿ ಆತ ವೈದಿಕರ ವಿಚಾರಗಳನ್ನೆಲ್ಲ ಟೀಕೆ ಮಾಡ್ತಕ್ಕಂಥ ಅಥವಾ ಅದನ್ನು ನಿರಾಕರಿಸ್ತಕ್ಕಂಥ ಗುಣ ಆತನಲ್ಲಿ ಬಂದಿದೆ ಅಂತ ನನಗನ್ನಿಸ್ತದೆ. ಈ ಮೇಲಿನ ದರ್ಗಾ ಅವರ ಊಹೆ ಅನೈತಿಕವಾಗಿ ಹುಟ್ಟಿದವರ ಪರ ನಿಲ್ಲುತ್ತಾರೆ ಅಂತಕ್ಕಂಥದ್ದು ನನಗೆ ತೃಪ್ತಿಕರ ಅಂತ ಅನಿಸಲ್ಲ. ಬಸವ ಧರ್ಮದ ವಿಶ್ವ ಸಂದೇಶ ಎಂಬ ಲೇಖನದ ಆರಂಭದಲ್ಲಿ ಪುಟ 50ರಲ್ಲಿ ಬಸವಣ್ಣನವರು ಇಡೀ ವಿಶ್ವವನ್ನೇ ಜಂಗಮಲಿಂಗವಾಗಿ ಕಂಡರು ಎಂದು ಹೊರವಿಶ್ವ ಒಳವಿಶ್ವ ಎರಡನ್ನು ಒಂದಾಗಿ ಹೊಸೆದು ಇಷ್ಟಲಿಂಗವನ್ನು ಬಸವಣ್ಣ ಸೃಷ್ಟಿಸಿದರು ಎಂಬ ಹೇಳಿಕೆಯಲ್ಲಿ ಇದಾಗಲೇ ಒಮ್ಮೆ ಬಂದಿದೆ. ಬಸವಣ್ಣನವರೇ ಇಷ್ಟಲಿಂಗದ ಜನಕ ಎಂಬ ಬಸವವಾದಿಗಳ ಈ ಗ್ರಹಿಕೆಯು ಚರಿತ್ರೆಯ ವಿಕಾಸ ಕ್ರಮಕ್ಕೆ ವಿರುದ್ಧವಾದುದು ಎನ್ನದೇ ವಿಧಿಯಿಲ್ಲ. ಎಂಗೆಲ್ಸ್, ಎಲ್.ಎಚ್. ಮಾರ್ಗನ್, ರಾಬರ್ಟ್ ಪ್ರಿಫಾಲ್ಟ್ ಇನ್ನೂ ಮುಂತಾದವರ ದ್ವಂದ್ವಮಾನಾತ್ಮಕ ವಿಕಾಸ ಕ್ರಮದ ಶಾಸ್ತ್ರೀಯ ಶಿಸ್ತು ಬಲ್ಲಂಥ ಮಾರ್ಕ್ಸ್ವಾದಿಗಳಾದವರಂತೂ ಈ ಮಾತನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಯಾರು ಚರಿತ್ರೆಯನ್ನು ವಿಕಾಸ ಕ್ರಮದಲ್ಲಿ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಅವರು ಇದ್ದಕ್ಕಿದ್ದಂತೆ ಬಸವಣ್ಣನಿಂದಲೇ ಇಷ್ಟಲಿಂಗ ಸೃಷ್ಟಿಯಾಯಿತು ಅನ್ನೋ ವಿಚಾರವನ್ನು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದನ್ನು ಒಪ್ಪಲೇಬಾರದು. ಆದರೆ ತಾವು ಸಮತಾವಾದಿಗಳೆಂಬುವರ ಅನೇಕ ವಿದ್ವಾಂಸರೇ ಇದ್ದಕ್ಕಿದ್ದಂತೆ ಬಸವಣ್ಣ ಒಂದು ದಿನ ಇಂಥ ಲಿಂಗವನ್ನು ಆವಿಷ್ಕರಿಸಿ ಜನಜನಿತ ಮಾಡಿದನೆಂಬಂತೆ ಬರೆಯುತ್ತಿರುವುದು ವಿಷಾದನೀಯ. ಇಷ್ಟಲಿಂಗದ ಹಿಂದಿನ ತಾತ್ವಿಕ ಕಲ್ಪನೆಯ ಬಗ್ಗೆ ಇಲ್ಲಿ ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಅದು ಅವರವರ ಭಾವಕ್ಕೆ, ಅವರವರ ದರ್ಶನಕ್ಕೆ ಅನ್ನುವಂತೆ ಆಗಿದೆ. ನನ್ನ ದೃಷ್ಟಿಯಲ್ಲಿ ಇಷ್ಟಲಿಂಗವು ತಾಂತ್ರಿಕ ಪರಂಪರೆಯಿಂದ ದತ್ತವಾದ ಚಂದ್ರನ ಕುರುಹು. ಸತಿಯಾದ ಶರಣನು ಸ್ತ್ರೀ ಭಾವನೆಯಿಂದ ತನ್ನ ಪತಿ ಶಿವನನ್ನು ಪೂಜಿಸುವಾಗ ಆ ಶರಣಸತಿ ಎಂಬ ಪತಿರ್ವತೆಯ ಮುಡಿಯಲ್ಲಿರಬೇಕಾದವನೇ ಚಂದ್ರ. ಇದನ್ನು ಧರಿಸಿದ ಶಿವನೇ ಚಂದ್ರಶೇಖರ ಅಂತ. ಆದರೆ ತಾಂತ್ರಿಕ ಪರಂಪರೆಯಲ್ಲಿ ಇದಕ್ಕಿಂತ ಮೊದಲು ಅದು ಪಾರ್ವತಿಯ ಮುಡಿಯಲ್ಲಿರ್ತೈತಿ. ಆಕೆ ಚಂದ್ರ ಧರೆ ಆಕೆ. ಆ ಹೆಣ್ಣಿನ ಅಂದರೆ ಸ್ತ್ರೀ ಪೂಜಾರಣಿಯಾಗಿರ್ತಕ್ಕಂಥ ಪಾರ್ವತಿಯ ಎಲ್ಲ ಲಕ್ಷಣಗಳು ಶಿವನಿಗೆ ಬಂದಾಗ, ಆ ಚಂದ್ರಧರೆಯ ಲಕ್ಷಣಗಳು ಶಿವನಿಗೆ ಬಂದಾಗ ಈತ ಚಂದ್ರಶೇಖರ ಆಗ್ತಾನೆ ಅಂತ. ಆದ್ದರಿಂದ ಇಷ್ಟಲಿಂಗ ಅನ್ನೋದು ನನ್ನ ಪ್ರಕಾರ ತಾಂತ್ರಿಕ ಪರಂಪರೆಯ ಮೂಲದಿಂದಲೇ ಬಂದದ್ದು. ಅದು ಚಂದ್ರನ ಕುರುಹು ಅನ್ನೋದ್ರಲ್ಲಿ ನನಗೆ ಅನುಮಾನ ಇಲ್ಲ. ಆದರೆ ವೈದಿಕರು ಪರಬ್ರಹ್ಮದ ಕುರುಹು ಅಂತಾರೆ, ಸೂರ್ಯನ ಸಂಕೇತ ಅಂತಾರೆ, ಇನ್ನೂ ಬೇರೆ ಬೇರೆ ರೀತಿ ಹೇಳ್ತಾರೆ. ದರ್ಗಾರವರ ಸಮಾಜವಾದಿ ಸಮಸಮಾಜದ ಪದಗಟ್ಟುಗಳು ಇಡೀ ಅವರ ಬರಹದುದ್ದಕ್ಕೂ ತುಂಬಿ ತುಳುಕುತ್ತಿವೆ. ಈ ಭಾಗದಲ್ಲಿಯೂ ಸಹ ಭರಪೂರ. ಅವುಗಳಲ್ಲಿ ಧರ್ಮವೆಂಬುದು ಸಾಮಾಜಿಕ ಜವಾಬ್ದಾರಿಯುಳ್ಳ ಆಂತರಿಕ ವಿಚಾರ ಎಂಬುದೇ ದ್ವಂದ್ವ. ಧರ್ಮವು ಅಂತರಂಗದ ಆಧ್ಯಾತ್ಮ ವಿಷಯವಷ್ಟೇ ಎಂದರೆ ಅದು ಭಕ್ತನೋರ್ವನ ಖಾಸಗಿ ವಿಷಯವಾಯಿತು. ಅದು ಬಹಿರಾಚಾರಗಳನ್ನು ಹೊಂದಿದೆ ಎಂದರೆ ಬಾಹ್ಯ ಜಗತ್ತಿನ ಗೋಚರವಾದ ಸಾಮಾಜಿಕ ವಿಷಯವಾಯಿತು. ಸಮಾಜದೊಳಗೆ ನಾವೆಲ್ಲ ಒಂದಾಗಿ ಶಾಂತಿ ಸೌಹಾರ್ದದಿಂದ ನೆಲೆಸಬೇಕೆಂಬ ತಿರುಳೇ ಸಾಮಾಜಿಕ ಜವಾಬ್ದಾರಿ ಎಂದು ಇಂಥ ಪ್ರಾಪಂಚಿಕ ಆಲೋಚನೆಯನ್ನು ಆಧ್ಯಾತ್ಮಿಕ ಸೂತ್ರಕ್ಕೆ ಹೊಂದಿಸುವುದನ್ನು ದರ್ಗಾ ತಮ್ಮ ಬರಹದುದ್ದಕ್ಕೂ ಮಾಡಿದ್ದಾರೆ. ಆದರೆ ಇಲ್ಲೊಂದು ತರ್ಕ ಗಮನಿಸಬಹುದು. ಸಕಲ ವಿಶ್ವವೇ ಆತ್ಮ ಸ್ವರೂಪದ್ದು, ಶಿವ ಸ್ವರೂಪದ್ದು, ಜಂಗಮ ಸ್ವರೂಪದ್ದು, ಲಿಂಗ ಸ್ವರೂಪದ್ದು.
ಅದರ ಒಂದು ಅನುರೂಪನಾದ ಭಕ್ತನು ಆ ವಿರಾಟ್ ರೂಪದೊಂದಿಗೆ ತಾನೂ ಅವನು ಅಭಿನ್ನ ಎಂಬ ಅದ್ವೈತ ಭಾವದ ನೆಲೆಯನ್ನು ಗಟ್ಟಿಗೊಳಿಸಿಕೊಳ್ಳುವ ಸಾಧನವೇ ಇಷ್ಟಲಿಂಗ. ಭಕ್ತ ದೇಹಿಕನಾಗಿ ಭಕ್ತನ ಅಂತರಂಗದಲ್ಲಿ ನೆಲೆಸಿದ ಶಿವಚೇತನವನ್ನು ದರ್ಶಿಸುವ ಕನ್ನಡಿಯೇ ಇಷ್ಟಲಿಂಗ. ಆ ಕನ್ನಡಿಯಲ್ಲಿ ಕಾಣುವ ಜೀವಾತ್ಮ ಮತ್ತು ಪರಮಾತ್ಮರ ಮೇಳೈಕೆಯ ಪ್ರತಿಬಿಂಬವನ್ನು ವೀಕ್ಷಿಸುತ್ತಲೇ ಸತಿಪತಿಗಳೊಂದಾಗುವ ಸಮರತಿ ಸಮಕಳೆಯ ಸುಖ ಅನುಭವಿಸುವ ಭಾವತೀವ್ರ ಯೋಗಿಕ ಕ್ರಿಯೆಯೇ ಲಿಂಗ ಪೂಜೆ. ಇಲ್ಲಿ ವ್ಯಷ್ಟಿ ಭಕ್ತನು ಪೂಜೆಯ ಮೂಲಕ ನಿತ್ಯವೂ ಸಮಷ್ಟಿ ತತ್ವದೊಂದಿಗೆ ತಾದಾತ್ಮ ಹೊಂದುವನು. ಇದೇ ಲಿಂಗ ಪೂಜೆ. ವಿಶ್ವವೂ ತಾನು ಅಭಿನ್ನ ಎಂಬ ಭಾವ ಭಕ್ತನಲ್ಲಿ ಹೀಗೆ ನೆಲೆಸಿ ಗಟ್ಟಿಗೊಳ್ಳುವುದರಿಂದ ವಿಶ್ವದ ಎಲ್ಲ ರೂಪನಾಮಾತ್ಮಕ ಜಡಾಜಡ ಜಗದಲ್ಲಿ ವಿಶ್ವಚೇತನವಿದೆ. ಅವೆಲ್ಲವೂ ಆತ್ಮರೂಪಿಗಳು. ಅದರೊಳಗೆ ನಾನೂ ಒಬ್ಬವನು. ಈ ಹಿನ್ನೆಲೆಯಲ್ಲಿಯೇ ಸಕಲ ಜೀವಾತ್ಮರಿಗೂ ಲೇಸ ಬಯಸಬೇಕೆಂಬ ಬಸವ ಮಂತ್ರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕಂ ಸತ್ ವಿಪ್ರ ಬಹುಧಾ ವದಂತಿ. ಅಣುರೇಣು ತೃಣಕಾಷ್ಠಗಳಲ್ಲಿಯೂ ಆ ಶಿವನಿದ್ದಾನೆಂಬ ಭಾವ ಬಲಿತರೆ ಮನುಷ್ಯನು ಸಕಲ ಜೀವಿಗಳನ್ನು ಪ್ರೀತಿ ಅಂತಃಕರಣದಿಂದ ದಯೆಯಿಂದ ಕಾಣುವಂತಾಗುವನೆಂಬುದರಲ್ಲಿ ಈ ಧರ್ಮದ ವಿಶ್ವೀಕರಣದ ನೆಲೆಯಿದೆ. ಇದು ಉಪನಿಷತ್ ಪ್ರತಿಪಾದಿತ ತತ್ವಗಳನ್ನೇ ಆಧರಿಸಿದ್ದು. ಈ ಭಾವದ ದೃಷ್ಟಿಯ ಹಿನ್ನೆಲೆಯಲ್ಲಿ ಧರ್ಮವೆಂಬುದು ಸಾಮಾಜಿಕ ಜವಾಬ್ದಾರಿಯುಳ್ಳ ಎಂಬುದಕ್ಕಿಂತ ಲೋಕದ ಜವಾಬ್ದಾರಿಯುಳ್ಳ ಬ್ರಹ್ಮಾಂಡ ಕಾಳಜಿಯ ಆಂತರಿಕ ವಿಚಾರ ಎನ್ನಿಸಿಕೊಂಡೀತು. ದರ್ಗಾ ಆರೋಪಿಸುವ ಪರಿಸರ ಸಂಬಂಧವಾದ ತತ್ವಗಳೆಲ್ಲವನ್ನು ಈ ದೃಷ್ಟಿಯಿಂದ ಈ ಧರ್ಮಕ್ಕೆ ಮಾತ್ರವಲ್ಲ, ಜಗತ್ತೇ ಶಿವ ಬ್ರಹ್ಮ ಪರವಸ್ತು ಸಂಭೂತ, ಮನುಷ್ಯ ಅದರ ಅನುರೂಪ ಎಂದರಿತ ಬೇರಾವುದೇ ಧರ್ಮಕ್ಕೂ ಕೂಡ ನಾವು ಈ ವಿಚಾರವನ್ನು ಆರೋಪಿಸಬಹುದು. ಆದ್ದರಿಂದ ಐಕ್ಯತತ್ವವನ್ನು ಸಾಮಾಜೀಕರಣ ಎಂದು ಭಾವಿಸಬೇಕೆಂಬ ಡಾಕ್ಟರ್ ಕಲಬುರ್ಗಿಯವರ ಸಲಹೆಗಿಂತಲೂ ಅದನ್ನು ಬ್ರಹ್ಮಾಂಡೀಕರಿಸಬೇಕು, ವಿಶ್ವೀಕರಿಸಬೇಕೆಂದರೆ ಆಗ ಲಿಂಗಾಯತ ಧರ್ಮ ತತ್ವವನ್ನು ಮೂಲ ಉಪನಿಷತ್ ತತ್ವದ ಬುನಾದಿಯ ಮೇಲೆ ನಿಲ್ಲಿಸಿದಂತಾಗುವುದು. ಗಾಡ್ ಡಸಂಟ್ ಕ್ರಿಯೇಟ್ ದ ವರ್ಲ್ಡ್ ಬಟ್ ಬಿಕಮ್ಸ್ ಇಟ್. ಅಂದರೆ ದೇವರು ಜಗತ್ತನ್ನು ಸೃಷ್ಟಿ ಮಾಡಲಿಲ್ಲ, ತಾನೇ ಜಗತ್ತಾದ, ತಾನೇ ವಿಶ್ವವಾದ, ತಾನೇ ಬ್ರಹ್ಮಾಂಡವಾದ ಅಂತ. ದ ವರ್ಲ್ಡ್ ಈಸ್ ಸೆಲ್ಫ್ ಪ್ರೊಜೆಕ್ಷನ್ ಆಫ್ ದಿ ಸುಪ್ರೀಮ್ ಅಂತ. ಈ ಜಗತ್ತು ಬೇರೆ ಏನಲ್ಲ, ಆ ಪರಮಾತ್ಮನ ರೂಪ ಅಂತ ಹೇಳಿಬಿಟ್ಟು ಪುಟ 82ರಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ಬರೀತಾರೆ ತಮ್ಮ ದ ಪ್ರಿನ್ಸಿಪಲ್ ಉಪನಿಷತ್ ಅನ್ನೋ ಪುಸ್ತಕದಲ್ಲಿ. ಮಾತ್ರವಲ್ಲ, ಆಗ ಸಹಜವಾಗಿಯೇ ಮನುಷ್ಯ ಅನುಭೋಗಿಸುವ ಸರ್ವದರಲ್ಲಿಯೂ ಶಿವಚೇತನವಿದೆ ಎಂಬ ಭಾವ ಬಂದರೆ ಹೊರಜಗದ ಭೌತ ಅಭೌತ ವಸ್ತುಗಳ ಮೇಲಿನ ಮಾನವನ ಆಕ್ರಮಣ ಸ್ವಲ್ಪ ಕಡಿಮೆಯಾದೀತು. ಆಗ ಈ ಧರ್ಮ ತತ್ವದ ವೈಶಾಲ್ಯತೆ ಗಂಭೀರತೆ ಇನ್ನೂ ಹೆಚ್ಚುತ್ತದೆ. ದರ್ಗಾ ಅವರು ಈ ಕೃತಿಯ ಪುಟ 51ರಲ್ಲಿ ಪ್ರಸ್ತಾಪಿಸಿದ ಲೋಕಸೇವೆ, ಬಾಲಕಾರ್ಮಿಕ, ವೇಶ್ಯಾವಾಟಿಕೆ ಮತ್ತಿನ್ನೇನೋ ಸಾಮಾಜಿಕ ಸಮಸ್ಯೆಗಳೆಲ್ಲವಕ್ಕೂ ಈ ಧರ್ಮದ ಪರಿಧಿಯೊಳಗೆ ಪರಿಹಾರವಿದೆ ಎಂಬ ವಾದವು ವಿಶ್ವದೆಲ್ಲ ಸಮಸ್ಯೆಗಳಿಗೂ ಬಸವಧರ್ಮವೇ ಪರಿಹಾರ ಎಂಬ ಅರ್ಥದ ಅವರ ಬರಹವು ಒಂದು ಅತಿರೇಕ, ಅತ್ಯುತ್ಪ್ರೇಕ್ಷೆ ಎನ್ನಿಸಿತಷ್ಟೇ. ಪುಟ 51, 52. ಡಾಕ್ಟರ್ ಕಲಬುರ್ಗಿಯವರ ಆಲೋಚನೆಗಳ ನೆರಳು ದರ್ಗಾರವರ ಈ ಭಾಗದ ಅಂದರೆ ಪುಟ 54, ಈ 52, 54 ಭಾಗದ ಬರಹದಲ್ಲಿ ಸ್ಪಷ್ಟ. ವ್ಯಕ್ತಿಯ ಬಳಿ ಇರುವ ಸ್ವತ್ತಿನ ಮೇಲೆ ಸಮಾಜವೆಂಬ ದೈವದ ಹಕ್ಕು ಇರುವುದು ಎಂಬ ಮಾತಿನಲ್ಲಿ ಜಂಗಮದ ಹಕ್ಕಿದೆ ಎಂದು ತಿಳಿಯುವುದು ಸೂಕ್ತ. ಡಾಕ್ಟರ್ ಕಲಬುರ್ಗಿಯವರಲ್ಲಿಯೂ ಮತ್ತು ರಂಜಾನ್ ದರ್ಗಾ ಅವರಲ್ಲಿಯೂ ಶರಣತತ್ವವು ಜನಸೇವೆಯೇ ಜನಾರ್ದನನ ಸೇವೆ ಎಂಬ ನೆಲೆಯನ್ನು ಅದು ಹೋಗಿ ತಲುಪ್ತದೆ. ನೋಡಿ, ಅಂತಿಮವಾಗಿ ಆ ಘಟ್ಟಕ್ಕೆ ಹೋಗ್ತದೆ. ಇದು ಜನಸೇವೆಯೇ ಜನಾರ್ದನನ ಸೇವೆ ಅಂತ. ನಾನು ಕಲಬುರ್ಗಿಯವರ ಲೇಖನಗಳನ್ನು ವಿಮರ್ಶೆ ಮಾಡುವಾಗಲೂ ಈ ವಿಚಾರವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದೇನೆ. ಇದು ಲಿಂಗಾಯತ ಧರ್ಮ ಅವರ ಚರ್ಚೆಯಲ್ಲಿ ತಲುಪುವ ಒಂದು ಸ್ವಯಂ ವೈರುಧ್ಯದ ನೆಲೆ. ಏಕೆಂದರೆ ಲಿಂಗಾಯತ ಧರ್ಮವು ಸಶೇಶ್ವರ ಧರ್ಮವೇ ಹೊರತು ನಿರೀಶ್ವರವಾದಿ ಧರ್ಮವಲ್ಲ. ಜಂಗಮವನ್ನು ಸಮಾಜವೆಂದು ಕಂಡರಿದ ದರ್ಗಾ ಅವರು ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ, ಲಿಂಗದ ಬಾಯಿ ಜಂಗಮ ಎಂಬ ಸಾಲುಗಳುಳ್ಳ ವಚನಗಳನ್ನು ಉದಾಹರಿಸಿ ಬರೆದಿರುವ ಈ ಕೆಳಗಿನ ಭಾಗವನ್ನು ನೋಡಿ. ಲೋಕಸೇವೆಯೇ ದೇವರ ಆರಾಧನೆ ಎಂಬುದರಲ್ಲಿ ಬಸವಣ್ಣನವರಿಗೆ ಅಚಲವಾದ ವಿಶ್ವಾಸವಿದೆ ಅಂತೇಳಿ ಪುಟ 56ರಲ್ಲಿ ರಂಜಾನ್ ದರ್ಗಾ ಬರೆದಿದ್ದಾರೆ. ನೋಡಿ, ಇದು ಜಂಗಮವನ್ನು ಸಮಾಜ ಈಕ್ವಲ್ಸ್ ಟು ಲೋಕ ಎಂದು ಭಾವಿಸಿದ ಕಾರಣಕ್ಕೆ ಇದು ಸರಿ. ಆದರೆ ವಾಸ್ತವವಾಗಿ ಜಂಗಮವೆಂದರೆ ಸಮಾಜವಲ್ಲ, ಅದು ಚೇತನವಾಚಿ ಶಿವ ಮತ್ತು ಆಚಾರ್ಯ ಪುರುಷನಾದ ವ್ಯಕ್ತಿ ಜಂಗಮ. ಆದ್ದರಿಂದ ಬಸವಣ್ಣನು ಗುರುಲಿಂಗಗಳನ್ನು ಗೌಣವಾಗಿಸಿ ಜಂಗಮವನ್ನು ಮತ್ತು ಜಂಗಮ ದಾಸೋಹವನ್ನು ಎತ್ತಿ ಹಿಡಿದನು. ಜಂಗಮವೇ ಪ್ರಾಣವೆನಿಗೆ, ಜಂಗಮವೇ ಲಿಂಗವೆನಿಗೆ, ಲಿಂಗದೊಳಗೆ ಜಂಗಮ ಏನಿಲ್ಲ, ಜಂಗಮದೊಳಗೆ ಲಿಂಗ ಏನಿದ್ದಾನೆ, ಎರೆದರೆ ನೆನೆಯದು
ಮರೆದರೆ ಬಾಡದು ಹುರುಳಿಲ್ಲ ಹುರುಳಿಲ್ಲ ಲಿಂಗಾರ್ಚನೆ. ಲಿಂಗದ ಮುಖ ಬಾಯಿ ಜಿಹ್ವೆ ಜಂಗಮ. ತಳಕ್ಕೆ ನೀರೆರೆದರೆ ಮೇಲೆ ಪಲ್ಲವಿಸಿತ್ತು ನೋಡ. ಜಂಗಮ ತೃಪ್ತಿ ಆದರೆ ಲಿಂಗ ಸಂತೃಪ್ತಿ, ಲಿಂಗ ಸಂತೃಪ್ತಿ ಆದರೆ ಜಂಗಮ ಸಂತೃಪ್ತಿ ಅಲ್ಲ. ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿದೆ. ಈ ಎಲ್ಲ ಮಾತುಗಳಲ್ಲದೆ ದಾಸೋಹವೊಂದರಲ್ಲೇ ಷಟ್ಸ್ಥಲಗಳ ಸಾರವಡಗಿದೆ, ಅದರಲ್ಲಿಯೇ ಐಕ್ಯ ಸ್ಥಳವಿದೆ ಎಂಬಿ ಬಸವಣ್ಣನ ಮಾತುಗಳೆಲ್ಲವೂ ಜಂಗಮ ಮತ್ತು ಜಂಗಮ ದಾಸೋಹ ಪರವಾಗಿವೆ. ಇದನ್ನೇ ಡಾಕ್ಟರ್ ಕಲಬುರ್ಗಿಯವರು ಮತ್ತು ರಂಜಾನ್ ದರ್ಗಾ ಮುಂತಾದ ಚಿಂತಕರು ಜಂಗಮ ಅಂದರೆ ಸಮಾಜ ಎಂದು ಬಗೆದಿರುವ ಕಾರಣ ಈ ಧರ್ಮ ತತ್ವವು ನಿರೀಶ್ವರವಾದಿ, ಸಮಾಜವಾದಿ, ಸಮತಾವಾದಿ ಧರ್ಮದ ನೆಲೆ ಕಾಣುತ್ತಿದೆ. ಇದೇ ಧರ್ಮ ತತ್ವದ ಬಹುದೊಡ್ಡ ತಾತ್ವಿಕ ಪಲ್ಲಟಕ್ಕೂ ಮತ್ತು ಅನೇಕಾನೇಕ ಧರ್ಮ ಪರಿಕಲ್ಪನೆಗಳ ಅರ್ಥ ಪಲ್ಲಟಗಳಿಗೂ ಮತ್ತು ವಿರೂಪೀಕರಣಕ್ಕೂ ಕಾರಣವಾಗಿದೆ ಅಂತ ನೋಡಿ. ದಿಸ್ ಈಸ್ ದಿ ಬೇಸಿಕ್ ಕಾನ್ಸೆಪ್ಟ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್. ಇದನ್ನು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋಕ್ಕಾಗಲಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಇದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮಿಸ್ಇಂಟರ್ಪ್ರಿಟೇಷನ್. ಅದನ್ನು ತಪ್ಪಾಗಿ ಪರಿಭಾವಿಸಿ ತಪ್ಪಾಗಿ ಅದನ್ನು ಪ್ರಾಜೆಕ್ಟ್ ಮಾಡ್ತಕ್ಕಂಥದ್ರ ಪರಿಣಾಮವಾಗಿ ಶರಣತತ್ವದ ಅನೇಕ ಕಾನ್ಸೆಪ್ಟ್ಸ್ಗಳನ್ನು ಡಿಸ್ಟಾರ್ಟ್ ಮಾಡ್ತಕ್ಕಂಥ ಪ್ರಸಂಗ ಇಲ್ಲಿ ಉಂಟಾಗಿದೆ. ಎಲ್ಲವನ್ನು ಸಮಾಜದ ಅರ್ಥದ ಲೇಪನಕ್ಕೆ ತಗೊಂಡು ಹೋದಾಗ ಮಾತ್ರ ಅವ್ರ ಲಾಜಿಕ್ಕಲ್ಲಿ ನಿಲ್ತತಿ, ಇಲ್ಲದ್ರೆ ನಿಲ್ಲಲ್ಲದು. ಆದರೆ ಅದನ್ನು ನಿಜವಾದ ಬಸವಣ್ಣನವರ ತತ್ವದ ನೆಲೆಗೆ ತಗೊಂಡು ಹೋಗಿ ನಾವು ಪರಿಶೀಲನೆ ಮಾಡಿದಾಗ ಇವರು ಕಟ್ಟಿಕೊಡುವ ಅರ್ಥಕ್ಕೂ ಅಲ್ಲಿರುವ ಅರ್ಥಕ್ಕೂ ಪರಸ್ಪರ ವೈರುಧ್ಯ ಉಂಟಾಗ್ತದೆ ಅಂತ. ದೇವನೊಬ್ಬ ನಾಮ ಹಲವು. ಜಗತ್ತಿನ ಎಲ್ಲ ದೇವರುಗಳ ಹೆಸರುಗಳು ಒಬ್ಬನೇ ದೇವರಿಗೆ ಕರೆದ ಹೆಸರುಗಳಾಗಿವೆ ಅಂತೇಳಿ ಮತ್ತೊಂದು ವಿಚಾರವನ್ನು ಇವರು ಹೇಳ್ತಾರೆ. ಇದನ್ನು ಕೂಡ ನಾವು ಸೂಕ್ಷ್ಮವಾಗಿ ಇಲ್ಲಿ ನೋಡಬೇಕು. ಭಾಳಷ್ಟು ಜನ ಹೀಗೆ ತಿಳ್ಕೊಂಡಿದ್ದಾರೆ, ಶರಣರು ಬೇರೆ ಬೇರೆ ದೇವರುಗಳನ್ನು ಪೂಜೆ ಮಾಡೋದು ಹಂಗೆ ಹೇಳಿಲ್ಲ, ಯಾವ ದೇವರು ಬೇಕಾದ್ರೆ ಪೂಜೆ ಮಾಡ್ಬೋದು, ದೇವನೊಬ್ಬ ನಾಮ ಹಲವು ಅಂತ ಅವ್ರು ಹೇಳಿದರು ಅಂತ. ಆದರೆ ಅದನ್ನು ಹೇಗೆ ತಿಳ್ಕೊಬೇಕು, ಅದನ್ನು ಹೆಂಗೆ ತಿಳ್ಕೊಂಡ್ರೆ ತಪ್ಪಾಗ್ತದೆ ಅಂತ ನಾವು ಅದನ್ನು ಸೂಕ್ಷ್ಮವಾಗಿ ಬಯಸಬೇಕು. ಬಸವಾದಿ ಶರಣರು ವಿಭಿನ್ನ ದೇವರ ಪೂಜೆಗಳನ್ನು ಮಾಡುವುದನ್ನು ಏಕೆ ಖಂಡಿಸಿದರು? ಇದು ತಪ್ಪು ಗ್ರಹಿಕೆ. ಶರಣರು ನಿಷ್ಠುರವಾಗಿ ನಿರ್ದಿಷ್ಟವಾಗಿ ಏಕದೇವೋಪಾಸಕರು. ಅವರ ಅರ್ಥದಲ್ಲಿ ಅಲ್ಲಮನ ಗುಹೇಶ್ವರನಾಗಲಿ, ಸಿದ್ಧರಾಮನ ಕಪಿಲ ಸಿದ್ಧ ಮಲ್ಲಿಕಾರ್ಜುನಾಗಲಿ, ಬಸವಣ್ಣನ ಕೂಡಲ ಸಂಗಮನಾಗಲಿ, ಅಕ್ಕ ಮಹಾದೇವಿಯ ಚನ್ನಮಲ್ಲಿಕಾರ್ಜುನನಾಗಲಿ, ಹೀಗೆ ಎಲ್ಲ ಶರಣರು ಏನು ತಮ್ಮ ಇಷ್ಟ ದೈವ ಹೇಳ್ಕೊಂತಾರೆ ಅವೆಲ್ಲವೂ ಕೂಡ ಶಿವನಾಗಿ ಒಂದೇ ಅಂತ, ಶಿವವಾಗಿ ಒಂದೇ, ಪರಶಿವ ತತ್ವವಾಗಿ ಒಂದೇ. ಇದೇ ಅವರ ದೇವನೊಬ್ಬ ನಾಮ ಹಲವು ಎಂಬುದರ ಅರ್ಥ. ಶಿವನೆಂಬ ದೈವದ ಪರಿಧಿ ಆಚೆಗಿನ ಎಲ್ಲ ದೈವಗಳು ಶರಣರಿಗೆ ಅನ್ಯ ದೈವಗಳೇ ಅವು. ಹಾಗಾಗಿ ಅವು ದೇವನೊಬ್ಬ ನಾಮ ಹಲವು ಎಂಬ ಸೂತ್ರದ ವ್ಯಾಪ್ತಿಗೆ ಹೊರಗು. ಹರಿಯೂ ಸೇರಿದಂತೆ ಆ ಯಾವ ದೇವರುಗಳು ಸಹ ಶಿವನಿಗೆ ಸಮವಲ್ಲ. ಇದು ವಚನಗಳಲ್ಲಿ ಬಹಳ ಸ್ಪಷ್ಟವಾಗಿದೆ. ಇದು ಹರಿಯನ್ನು ಕೂಡ, ಹರಿಪೂಜಕರನ್ನು ಕೂಡ ಇವರು ಶರಣರು ತಿರಸ್ಕರಿಸ್ತಾರೆ. ಆದ್ದರಿಂದ ಹರಿಯು ಯಾವ ಕಾರಣಕ್ಕೂ ಶಿವನಿಗೆ ಸಮವಲ್ಲ. ಹರಿಹರ ಕಾನ್ಸೆಪ್ಟು ಅದು ಬ್ರಾಹ್ಮಣರ ಸೃಷ್ಟಿ. ಅದು ಈ ವ್ಯಾಖ್ಯೆಯನ್ನು ಅಂದರೆ ದೇವನೊಬ್ಬ ನಾಮ ಹಲವು ಅಂತಕ್ಕಂಥದ್ದನ್ನು ವಿಶ್ವಮಟ್ಟದಲ್ಲಿನ ವಿಭಿನ್ನ ದೇವತೆಗಳನ್ನು ಒಳಗೊಳ್ಳುವಂತೆ ಅರ್ಥೈಸ್ತಕ್ಕಂಥದ್ದು ಇದು ಅನುಚಿತವಾದ ಅರ್ಥ. ಇದು ದರ್ಗಾರವರು ಇದಕ್ಕೆ ಅದೇ ಶರಣತತ್ವಕ್ಕೆ ವಿಶ್ವದ ರೂಪವನ್ನು ಕೊಡುವ ಪ್ರಯತ್ನದಲ್ಲಿ ಹೀಗೆ ಆ ಧರ್ಮತತ್ವಕ್ಕೆ ವಾಸ್ತವವಾಗಿ ಇಲ್ಲದ ಗುಣಗಳನ್ನು ಇವರು ಆರೋಪಿಸುವ ಪ್ರಯತ್ನ ಮಾಡ್ತಾರೆ. ಆದರೆ ಅಲ್ಲಿ ಅದನ್ನು ಆರೋಪಿಸಲಿಕ್ಕೆ ಹೋದಾಗ ಅಲ್ಲಿ ಮೂಲ ಧರ್ಮತತ್ವಕ್ಕೂ ಇವರು ಆರೋಪಿಸುವ ತತ್ವಕ್ಕೂ ಒಂದು ಸ್ವಯಂ ವೈರುಧ್ಯ ಉಂಟಾಗ್ತದೆ. ಅದು ಅದರಿಂದ ಬಹಳ ಸ್ಪಷ್ಟವಾಗಿ ದೇವನೊಬ್ಬ ನಾಮ ಹಲವು ಅಂದರೆ ಶರಣರು ಪೂಜಿಸುವ ಲಿಂಗ ಅಥವಾ ಶರಣರು ಪೂಜಿಸುವ ಶಿವನಿಗೂ ವಿಶ್ವದ ಬೇರೆ ಬೇರೆಡೆ, ಅದು ಬುದ್ಧನಿರಲಿ, ಕ್ರಿಸ್ತನಿರಲಿ, ಪೈಗಂಬರನಿರಲಿ, ಅಥವಾ ಮತ್ಯಾವುದೇ ದೈವಗಳಿರಲಿ, ಅಥವಾ ಇಲ್ಲಿಯದೇ ಮಾರಿ ಮಸಣಿ ದೈವಗಳಿರಲಿ, ಇವ್ಯಾವುದಕ್ಕೂ ಸಮವಲ್ಲ, ಹರಿಗೂ ಸಮವಲ್ಲ. ಇವರು ಶರಣರು ಸ್ಪಷ್ಟವಾಗಿ ಅವರೊಂದು ಸಣ್ಣ ಭೌಗೋಳಿಕೆಯಲ್ಲಿಯೊಳಗೆ ಅವರು ಏನು ಕಲ್ಪಿಸಿಕೊಂಡಿದ್ರೋ ಅವರು ಕಲ್ಪಿಸಿಕೊಂಡಂತೆ ಶಿವನೊಬ್ಬನೇ ಈ ಜಗತ್ತಿಗೆ ಕಾರಣ, ಅವನೊಬ್ಬನೇ ದೈವ, ಇಷ್ಟೇ ಅವರ ಅರ್ಥ. ಅದನ್ನು ಅವರ ಪರಿಧಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕೆ ವಿನಃ ಅದಕ್ಕೆ ನಾವು ಇಡೀ ಬ್ರಹ್ಮಾಂಡದ ವಿಶ್ವದ ಅರ್ಥವನ್ನು ಕಲ್ಪಿಸಿಕೊಡ್ಲಿಕ್ಕೆ ಹೋದರೆ ನಾವು ಆ ಧರ್ಮತತ್ವಕ್ಕೆ ನ್ಯಾಯವನ್ನು ಒದಗಿಸಿದಂತೆ ಅಂತ ನಮ್ಗೆ ಅನಿಸಲ್ಲ. ನಾವೇನೋ ಭಾಳ ಬೌಂಟಿಯಸ್ ಆಗಿ ಇದಕ್ಕೆ ದೊಡ್ಡ ವಿಶ್ವಾತ್ಮಕವಾದ ಅರ್ಥವಿದೆ ಅಂತ ನಾವು ಮನಸ್ಸಿನಲ್ಲಿ ಆ ರೀತಿಯ ಒಂದು ಉತ್ಸಾಹ ಇಟ್ಕೊಂಡು ಏನಾದರೂ ಹೇಳಲಿಕ್ಕೆ ಹೋಗ್ಬೋದು. ಆದರೆ ಅದು ತಪ್ಪಾಗ್ತದೆ. ಅದು ಇನ್ನು ಇವನಾರ ವಚನವನ್ನು ಉದಾಹರಿಸಿ ದರ್ಗಾ ಅವರು ಬಸವಣ್ಣನವರು ಕುಲಸೂತಕಗಳಿಂದ ಮುಕ್ತಗೊಳಿಸಿ ಲೋಕದ ಜನರೊಂದಿಗೆ ಒಂದಾಗಿ ಬದುಕುವುದನ್ನು ಕಲಿಸಿದ್ದಾರೆ ಅಂತ 57ರಲ್ಲಿ ಬರೆದಿದ್ದಾರೆ. ಇದು ಕೂಡ
ಎಂದು ಗ್ರಹಿಸಿರುವುದು ಆ ವಚನದ ಮೂಲ ಸಂದರ್ಭದ ಅರ್ಥಕ್ಕೆ ಹೊರಗಾದದೆ. ಅದನ್ನು ನಾನು ಆಗಲೇ ಹೇಳಿದ್ದೇನೆ. ಇದನ್ನೇನು ಮಾಡ್ತಾ ಇದ್ದಾರೆ ಅಂದರೆ, ಅಖಂಡ ಜಾತಿ ಸಮಾನತೆಯ ತತ್ವವಾಗಿ ಈ ವಚನವನ್ನು ಇವನಾರವನ್ನು ವಚನ ಬಳಸ್ತಾ ಇದ್ದಾರೆ. ಅದು ಆ್ಯಕ್ಚುಲಿ ಬಸವಣ್ಣನ ವೈಯಕ್ತಿಕ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥದ್ದು. ಆತ ತಾನು ಶೂದ್ರ ಸಮಾನವಾದ ತನ್ನನ್ನು ತಮ್ಮ ಧರ್ಮದ ತೆಕ್ಕೆಯೊಳಗೆ ವ್ಯಾಪ್ತಿಯೊಳಗೆ ಬಿಟ್ಟುಕೊಳ್ಳದಂಥ ಸನಾತನ ಶೈವರ ಮುಂದೆ, ವೈದಿಕರ ಮುಂದೆ ನಿಂತು ನನ್ನನ್ನು ನಿಮ್ಮ ಭಕ್ತಗಣಕ್ಕೆ ಸೇರಿಸಿಕೊಳ್ಳಿ, ನನ್ನನ್ನು ಬೇರೆ ಬೇರೆ ಅಂತ ನೀವು ನೋಡಬೇಡ್ರಿ, ಅಂಥ ಬುದ್ಧಿಯನ್ನು ಅವರಿಗೆ ಕರುಣಿಸುವಂತೇಳಿ ಕೂಡಲ ಸಂಗಮನಲ್ಲಿ ಆತ ಪ್ರಾರ್ಥನೆ ಮಾಡಿಕೊಳ್ತಾನೆ. ಇವನಾರವನೆಂದೆನಿಸದಿರಯ್ಯ, ಅವ್ರ ಬಾಯಲ್ಲಿ ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗಮನ ಮನೆಯ ಮಗನೆಂದೆನಿಸಯ್ಯ ಅಂತ ಹೇಳಿಬಿಟ್ಟು ಅಂಥ ಜ್ಞಾನ ಅವರಿಗೆ ಬರಲಿ, ನನ್ನನ್ನು ಅವ್ರ ಭಕ್ತಗಣಕ್ಕೆ ಸೇರಿಸ್ಕೊಳ್ಳಿ ಅಂತ ಹೇಳಿರತಕ್ಕಂಥ ಮಾತು. ಆದರೆ ಅದನ್ನು ಎಲ್ಲರೂ ಇವತ್ತೇನು ಮಾಡ್ತಾ ಇದ್ದಾರೆ, ಅಖಂಡ ಜಾತಿ ಸಮಾನತೆಯ ಒಂದು ಸಂದೇಶವಾಗಿ ಆ ವಚನವನ್ನು ಬಳಸ್ತಾ ಇದ್ದಾರೆ. ಅದನ್ನು ತಪ್ಪು ಸರಿ ಅಂತ ಅವರೇ ಅದನ್ನು ವಚನವನ್ನು ಓದಿ, ಧರ್ಮವನ್ನು ಓದಿ, ತತ್ವವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡು ತಿಳ್ಕೋಬೇಕು. ಇಲ್ಲಿ ಮತ್ತೊಂದು ವಚನಾರ್ಥವನ್ನು ಕಟ್ಟಿರುವ ಪ್ರಯತ್ನ ಯಾರು ದರ್ಗಾರವರ ಪ್ರಯತ್ನವನ್ನು ನಾನು ನೋಡೋಣ. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಕ್ಕಿ ಹರದ ಕೊಳ್ಳಿರ್ದ ನಮ್ಮ ಮಹದೇವ ಶೆಟ್ಟಿ, ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರ 115ನೇ ವಚನ ಇದು. ಧರಣಿಯ ಮೇಲೊಂದು ಹಿರಿದಪ್ಪ ಅಂಗಡಿಯ ನೆಕ್ಕಿ ಹರದ ಕೊಳ್ಳಿದ್ದ ನಮ್ಮ ಮಹದೇವ ಶೆಟ್ಟಿ, ಒಮ್ಮನವಾದಡೆ ಒಡನೆ ನುಡಿವನು, ಇಮ್ಮನವಾದಡೆ ನುಡಿಯನು, ಕಾಣಿಯ ಸೋಲ ಅರ್ಧಗಾಣಿಯ ಗೆಲ್ಲ, ಜಾಣ ನೋಡವ್ವ ನಮ್ಮ ಕೂಡಲ ಸಂಗಮ ದೇವ 115ನೇ ವಚನ. ಈ ವಚನದಲ್ಲಿ ಶಿವನನ್ನು ಗಿರಾಕಿಗೆ ಒಂದು ಕಾಣಿಯನ್ನು ಬಿಟ್ಟು ಕೊಡದ ಮತ್ತು ಅಥವಾ ಗಿರಾಕಿಯಿಂದ ಅರ್ಧ ಕಾಣಿಯನ್ನು ಲಪಟಾಯಿಸದ ಒಬ್ಬ ಪ್ರಾಮಾಣಿಕ ವಣಿಕನಿಗೆ ಅಂದರೆ ವ್ಯಾಪಾರಿಗೆ ಹೋಲಿಸಿ, ಈ ಮಹದೇವ ಶೆಟ್ಟಿಯು ಒಮ್ಮನವುಳ್ಳ ಭಕ್ತನಿಗೆ ಒಡನೆ ನುಡಿವನೆಂದೋ, ಆ ಭಕ್ತ ಇಮ್ಮನವನುಳ್ಳಡೆ ಅಂದರೆ ಮನದೊಳಗೆ ಹಲವು ಚಂಚಲ ಆಲೋಚನೆಗಳನ್ನು ಹೊಂದಿದ್ದರೆ ಅವನಿಗೆ ನುಡಿಯನು ಎಂದು, ಅರ್ಥಾತ್ ಅವರಿಗೆ ಒಲಿಯನು ಎಂದು, ಅವರೊಂದಿಗೆ ಸಂವಾದಿಸಲಾರನು ಎಂದು ಹೇಳುತ್ತಾನೆ ಬಸವಣ್ಣ. ಒಮ್ಮನದ ಭಕ್ತಿಗಷ್ಟೇ ಶಿವನೊಲಿವನೆಂಬ ನೀತಿ ಈ ವಚನದಲ್ಲಿದೆ. ಆ ಭಕ್ತ ಅವನು ಇಮ್ಮನವ ತಾಳಬಾರದು, ಒಮ್ಮನವ ಹೊಂದಿರಬೇಕು, ಒಂದೇ ಮನಸ್ಸನ್ನು ಹೊಂದಿರಬೇಕು. ಏಕ ಮನಸ್ಸನ್ನು ಹೊಂದಿದ ಭಕ್ತನಿಗೆ ಮಾತ್ರ ಶಿವ ಒಲಿಯುತ್ತಾನೆ ಎನ್ನುವಂಥ ಸಂದೇಶ ಈ ವಚನದಲ್ಲಿದೆ. ಇಂಥ ಪ್ರಾಥಮಿಕ ಅರ್ಥದ 2 ಸಾಲು ಬರೆದ ದರ್ಗಾ ಅವರು ಇದರ ಅರ್ಥವನ್ನು ವಿಶ್ವದ ವ್ಯಾಪ್ತಿಗೆ ಹಿಗ್ಗಲಿಸುವ ಪ್ರಯತ್ನವನ್ನು ಮಾಡಿ ಹೀಗೆ ಬರೀತಾರೆ. ನಾವು ದರ್ಗಾರವರ ಅಧ್ಯಯನದಲ್ಲಿ ಕಾಣಬೇಕಾಗಿರೋದು ಇದೆ. ವಚನದ ಮೂಲಾರ್ಥಗಳನ್ನು ಕೆಲವೊಮ್ಮೆ ಅವರು ಟಚ್ ಮಾಡ್ತಾರೆ, ಕೆಲವೊಮ್ಮೆ ಟಚ್ಚೇ ಮಾಡಲ್ಲ. ಕೆಲವೊಮ್ಮೆ ಟಚ್ ಮಾಡಿದರೂ ಕೂಡ ಅದನ್ನು ಮತ್ತೆ ಅವ್ರಿಗೆ ಅಲ್ಲಿಗೆ ಸಮಾಧಾನ ಆಗಲ್ಲ. ಅವರು ಅದನ್ನು ಏನಾದರೂ ಮಾಡಿ ತಗೊಂಡು ಅದನ್ನು ಜಗತ್ತಿನ ಲೆಕ್ಕಕ್ಕೆ ತಗೊಂಡು ಹೋಗ್ಬೇಕು. ಆದ್ದರಿಂದ ಇಲ್ಲಿ ಕೂಡ ನೋಡಿ, ಪರಿಪೂರ್ಣವಾದ ಜೀವಜಾಲ ಸಮತೋಲನವನ್ನು ಕಾಪಾಡುವುದು ಈ ದೇವರ ವ್ಯಾಪಾರವಾಗಿದೆ. ಹೀಗೆ ಬಸವಣ್ಣನವರು ನಮಗೆ ಪರಿಸರ ಪ್ರಜ್ಞೆಯನ್ನು ಮೂಡಿಸುತ್ತಾರೆ. ಇವೆಲ್ಲ ಎಷ್ಟು ಅಸಂಗತ ಅನ್ನಿಸ್ತವೆ. ಬಸವ ಧರ್ಮ ನಿಸರ್ಗ ಧರ್ಮವಾಗಿದೆ, ಜೀವ ಸಮತೋಲನದ ಧರ್ಮವಾಗಿದೆ, ಮಾನವ ವಿಮೋಚನೆಯ ಧರ್ಮವಾಗಿದೆ, ಸಮಾನತೆಯ ಧರ್ಮವಾಗಿದೆ, ಮಾನವ ಹಕ್ಕುಗಳ ಧರ್ಮವಾಗಿದೆ, ಮಹಿಳೆಯರು ಮತ್ತು ದಲಿತರ ಸಮಾನತೆಯನ್ನು ಸಾರುವ ಧರ್ಮ. ಹೀಗೆ ಆ ವಚನ ಬಿಟ್ಟು ಮುಂದಕ್ಕೆ ಈ ರೀತಿಯ ಒಂದು ತಮ್ಮ ವೈಚಾರಿಕ ಒಂದು ಧಾರೆಯನ್ನು ಅಥವಾ ಒಂದು ಹೊಳೆಯನ್ನು ಹರಿಸ್ತಾ ಎಲ್ಲೋ ವಿಶ್ವದ ಲೆಕ್ಕಕ್ಕೆ ಹೋಗಿಬಿಡ್ತಾರೆ ಅವರು. ಪುಟ 58. ಹೀಗೆ ಈ ಚಿಂತಕರು ವಿಶ್ವಮಾನವತ್ವ, ಪರಿಸರ ಸಮತೋಲನತ್ವ ಸಂದೇಶಗಳನ್ನು ವಿಸ್ತರಿಸಿ ಚರ್ಚಿಸ್ತಾರೆ. ಇವೆಲ್ಲವೂ ಕೂಡ ಒಂದು ರೀತಿಯ ಅನುಚಿತವಾದ, ಅಸಂಗತವಾದ, ಅಸಂಬದ್ಧವಾದ ವಿವರಣೆಗಳು ಅಂತ ಅನ್ನಿಸ್ತವೆ. ಇನ್ನೊಂದು ವಚನವನ್ನು ಬಳಸಿಕೊಳ್ಳುವ ಸಂದರ್ಭ ಸ್ವಲ್ಪ ಗೊಂದಲ ಹುಟ್ಟಿಸುವಂತಿದೆ. ಒಳ್ಳೆಯದನ್ನು ಸಾಧಿಸಬೇಕಾದರೆ ದಾಕ್ಷಿಣ್ಯಕ್ಕೆ ಒಳಗಾಗದೆ ನ್ಯಾಯನಿಷ್ಠುರಿಗಳಾಗಬೇಕು. ಒಳ್ಳೆಯದಕ್ಕಾಗಿ ಲೋಕವಿರೋಧವನ್ನು ಕಟ್ಟಿಕೊಳ್ಳಬೇಕು. ನಮ್ಮ ಬದುಕಿನಲ್ಲಿ ಬದ್ಧತೆ ಇದ್ದರೆ ಇದನ್ನೆಲ್ಲ ಸಾಧಿಸಲು ಸಾಧ್ಯ ಎಂದು ಬಸವಣ್ಣನವರು ಸೂಚಿಸಿದ್ದಾರೆ. ಹೀಗೆ ಬರೆದು ಇದರ ಕೆಳಗೆ ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿ ಗಂಜುವವನಲ್ಲ, ಕೂಡಲ ಸಂಗಮ ದೇವರ ರಾಜತೇಜದ ಇಪ್ಪೆನಾಗಿ ಅಂತೇಳಿ ಬರೀತಾರವರು. ನಿಷ್ಠುರಿ ದಾಕ್ಷಿಣ್ಯಪರ ನಾನಲ್ಲ, ಲೋಕ ವಿರೋಧಿ ಶರಣನಾರಿ ಗಂಜುವವನಲ್ಲ, ಕೂಡಲ ಸಂಗಮ ದೇವರ ರಾಜ ತೇಜದ ಲಿಪ್ಪೆನಾಗಿ. ಇದರ ಕೆಳಗೆಯೇ ಬಸವಣ್ಣನವರು ಬಡವರ ಪರವಾಗಿ ನಿಲ್ಲುತ್ತಾರೆ. ಜಗತ್ತಿನ ಬಡವರೆಲ್ಲ ಒಂದಾಗಿ ಹೊಸ ಬದುಕನ್ನು ಸಾಧಿಸಬಲ್ಲರು ಎಂಬುದರ ಮುನ್ಸೂಚನೆ ಅವರು ನೀಡಿದ್ದಾರೆ. ಪುಟ 60ರಲ್ಲಿ ಬರೀತಾರೆ ಎಂದು
ಅವರು ಬರೆದಿರುವರು. ನೋಡಿ, ಇಲ್ಲಿನ ಪ್ರಶ್ನೆ ಏನಂದರೆ, ಈ ವಚನದ ನ್ಯಾಯನಿಷ್ಠುರದ ಸಂದೇಶವನ್ನು ವಚನಕ್ಕೂ ಮೊದಲು ಹೇಳಿದ್ದೇನೋ ಕರೆಕ್ಟ್ ಅದು. ಆದರೆ ವಚನದ ನಂತರ ಬಡವರ ಪರ ಎಂಬಿತ್ಯಾದಿ ಮಾತುಗಳ ಸೂಚನೆಯನ್ನು ಈ ವಚನದಲ್ಲಿ ನಾವು ಎಲ್ಲಿ ಹುಡುಕಬೇಕು? ನಾವು ವಚನ ಸಂದೇಶದ ತಾರ್ಕಿಕ ವಿಸ್ತರಣೆಯಾಗಿಯೂ ಈ ಬಡವರ ಪರದ ಅರ್ಥವನ್ನು ಕಲ್ಪಿಸಿಕೊಳ್ಳಲು ಇಲ್ಲಿ ಜಾಗವಿಲ್ಲ. ನೋಡಿ, ಓದುಗರಿಗೆ ಇಂಥದ್ದೊಂದು ಯಕ್ಷ ಪ್ರಶ್ನೆ ಆಗ್ತದೆ. ಅವರು ವಿಶ್ವದ ಬಗ್ಗೆ, ಪರಿಸರದ ಬಗ್ಗೆ ಇತ್ಯಾದಿ ಮಾತುಗಳನ್ನು ಅವರು ಬೇರೆ ರೀತಿ ಮಾತಾಡ್ಬೋದು. ಆದರೆ ಕೆಲವು ವಚನಗಳನ್ನು ಹೆಸರಿಸಿ ಅದರ ಹಿಂದೆ ಮುಂದೆ ಈ ಮಾತುಗಳನ್ನು ಮಾತಾಡ್ತಾ ಹೋದಾಗ ಓದುಗ ಸಹಜವಾಗಿಯೇ ಇವರ ಈ ತರ್ಕಕ್ಕೆ ಈ ವಚನದಲ್ಲಿ ಎಲ್ಲಿದೆ, ವೇರ್ ಇಸ್ ದಿ ಬೇಸ್ ಅಂತ ಹೇಳಿ, ಅಥವಾ ವೇರ್ ಇಸ್ ದಿ ಮೆಸೇಜ್ ಅಂತ ಒಂದು ಅಸ್ಪಿರೇಷನ್ ಆಗಲಿ, ಅಂಥ ಸೂಚನೆಯಾಗಲಿ ಎಲ್ಲಿದೆ ಅಂತ ನಾವು ಸಹಜವಾಗಿ ಈ ಪ್ರಶ್ನೆಯನ್ನು ನಾವು ಕೇಳಬೇಕಾಗ್ತದೆ. ಯಾವುದೇ ಓದುಗನಾದರೂ ಕೇಳಬೇಕಾಗ್ತದೆ. ಇನ್ನು ಸಮಗ್ರ ಕ್ರಾಂತಿಗೆ ಕರೆ ನೀಡುವ ಇಷ್ಟಲಿಂಗ ಅಂತೇಳಿ ಒಂದು ಅಧ್ಯಾಯದಲ್ಲಿ ಇಷ್ಟಲಿಂಗವು ದುರ್ಜನರನ್ನು ಪರಿವರ್ತಿಸುವ ಕ್ರಾಂತಿಕಾರಿ ಸಾಧನ ಎಂದು ಗ್ರಹಿಸಿ ಇದಕ್ಕೆ ಅವರು ನೀಡಿದ ವಚನ ಹೀಗಿದೆ: ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರಿಯ ಗಡಿಗೆ, ಕೊರಳಲ್ಲಿ ದೇವರಿರಲು ಅವರ ಲಿಂಗನೆಂಬೆ, ಸಂಗನೆಂಬೆ, ಕೂಡಲ ಸಂಗಮದೇವ ಅವರ ಮುಖಲಿಂಗಿಗಳೆಂಬೆ ಅಂತೇಳಿ. ಇದು 720ನೆಯ ಬಹಳ ಸಂದಿಗ್ಧವಾದ ವಚನ. ಬಹಳಷ್ಟು ವಿದ್ವಾಂಸರು ಇದನ್ನು ತಪ್ಪು ಅರ್ಥ ಮಾಡಿಕೊಂಡಿದ್ದಾರೆ ಅಂಥ ವಚನ ಇದು. ಇಲ್ಲಿ ಈ ವಚನದಲ್ಲಿ ಒಂದು ಪಂಕ್ಚುಯೇಷನ್ ದೋಷ ಇದೆ. ಅದೇನು ಪಂಕ್ಚುಯೇಷನ್ ದೋಷ ಅಂದರೆ, ಎಂಬೆ ಅನ್ನೋ ಕಡೆ ಅಲ್ಲಿ ಆಶ್ಚರ್ಯಕರ ಚಿಹ್ನೆ ಅಥವಾ ಪ್ರಶ್ನಾರ್ಥಕ ಚಿಹ್ನೆ ಇರಬೇಕಿತ್ತು. ಅದು ಯಾವ ದೋಷವೋ ಗೊತ್ತಿಲ್ಲ, ಅದಾಗಿದೆ. ಆದರೆ ಆ ಅರ್ಥವನ್ನು ನೋಡೋಣ ಈಗ. ದರ್ಗಾ ಅವರಲ್ಲಿ ಮತ್ತು ಬಸವನಾಳರ ಸಂಪಾದನೆಯ ಬಸವಣ್ಣನವರ ವಚನಗಳು ಸಂಪುಟದಲ್ಲಿಯೂ ಈ ಕೊನೆಯ ಪದ ಮುಖಲಿಂಗಿಗಳೆಂಬೆನು ಎಂದಿದೆ. ಮುಖಲಿಂಗಿಗಳೆಂಬೆನು ಅಂತ ಇದೆ. ಆದರೆ ಕಲಬುರ್ಗಿಯವರ ಕರ್ನಾಟಕ ಸರ್ಕಾರ ಪ್ರಕಟಿಸಿದ ಸಂಪುಟದಲ್ಲಿ ಮಾತ್ರ ಮುಖಲಿಂಗಿಗಳೆಂಬೆ ಅಂತ ಇದೆ. ಇದಕ್ಕೇನು ಕಾರಣ ಗೊತ್ತಿಲ್ಲ. ಈ ವಚನಕ್ಕೆ ರಂಜಾನ್ ದರ್ಗಾ ಕಟ್ಟಿಕೊಡುವ ಅರ್ಥ ವಿವರಣೆಯ ಸಾರ ಮೊದಲು ನೋಡೋಣ. ಪೀಠಿಕಾ ರೂಪದಲ್ಲಿ ಕೆಲ ಮಾತುಗಳು. ಮಾನವನ ಒಳಗೂ ಹೊರಗೂ ಮಾನವೀಯ ಪರಿಸರ ನಿರ್ಮಾಣ ಮಾಡಿದಾಗ ಎಂಥವರು ಒಳ್ಳೆಯವರಾಗುತ್ತಾರೆ. ಪುಟ 63ರಲ್ಲಿ ಬರ್ತಿದ್ದಾರೆ. ಚಾಕು ಚೂರಿ ಹಿಡಿದುಕೊಂಡು ಮಾಂಸ ತಿನ್ನುತ್ತಾ ಮತ್ತು ರಸ್ತೆಯ ಮೇಲೆಯೇ ಸಾರಾಯಿ ಕುಡಿಯುತ್ತಾ ಬರುವವರ ವಿಕೃತ ದೃಶ್ಯ ನೆನಪಿಸಿಕೊಳ್ಳಲು ಹೇಸಿಕೆ ಎನಿಸುತ್ತದೆ. ಆದರೆ ದಾರಿ ತಪ್ಪಿದವರನ್ನು ಸನ್ಮಾರ್ಗಕ್ಕೆ ತರಲೇಬೇಕು ಎಂಬ ದೃಢ ನಿರ್ಧಾರವನ್ನು ಬಸವಣ್ಣನವರು ಹೊಂದಿದ್ದರು. ಪುಟ 64. ಹೀಗೆ ಒಂದು ರೀತಿ ಅದಕ್ಕೆ ಪೀಠಿಕಾ ರೂಪದಲ್ಲಿ, ಒಂದು ಪ್ರಸ್ತಾವನೆಯ ರೂಪದಲ್ಲಿ ಮಾತುಗಳನ್ನು ಬರೆದು ಈ ವಚನಾರ್ಥ ಹೀಗೆ ಹೇಳ್ತಾ ಹೋಗ್ತಾರೆ ಅವರು. ಈ ವಚನದಲ್ಲಿ ಬರುವ ಕತ್ತಿ, ಮಾಂಸ ಮತ್ತು ಮದ್ಯ ಒಬ್ಬ ವ್ಯಕ್ತಿಯ ಹೀನಾಯ ಸ್ಥಿತಿಯನ್ನು ಸೂಚಿಸುತ್ತವೆ. ಆತ ತನ್ನ ಇರುವಿಕೆಯ ಬಗ್ಗೆ ಯಾವುದೇ ರೀತಿಯ ಪಶ್ಚಾತ್ತಾಪ ಪಡುವುದಿಲ್ಲ ಎಂಬುದನ್ನು ಈ ವಚನ ಸೂಚಿಸುತ್ತದೆ. ಆದರೆ ಆ ವ್ಯಕ್ತಿಯ ಬಗ್ಗೆ ಬಸವಣ್ಣನಿಗೆ ಇರುವ ಒಂದೇ ಒಂದು ಆಶಾಭಾವವೆಂದರೆ ಆತನ ಕೊರಳಲ್ಲಿ ಎಲ್ಲ ಅನಿಷ್ಟಗಳಿಗೆ ತದ್ವಿರುದ್ಧವಾದ ಇಷ್ಟಲಿಂಗವಿದೆ. ಇಷ್ಟಲಿಂಗವಂತೂ ಅವನ ಹಾಗೆ ಆಗುವುದಿಲ್ಲ. ಆದರೆ ಆತ ಇಷ್ಟಲಿಂಗದ ಹಾಗೆ ಆಗುವುದರಲ್ಲಿ, ಅಂದರೆ ಕಾಯಕ, ಪ್ರಸಾದ ಮತ್ತು ದಾಸೋಹದ ಪ್ರಜ್ಞೆಯಿಂದ ಕೂಡಿದ ಘನತೆವೆತ್ತ ಬದುಕನ್ನು ಪಡೆಯುವುದರಲ್ಲಿ ಬಸವಣ್ಣನವರಿಗೆ ನಂಬಿಕೆ ಇದೆ ಅಂತ ಹೇಳ್ಬಿಟ್ಟು ಪುಟ 65ರಲ್ಲಿ ಅವರು ಬರೆದಿದ್ದಾರೆ. ರಂಜಾನ್ ದರ್ಗಾ ಅವರು ಸಂದಿಗ್ಧಾರ್ಥ ಹೊಂದಿದ ಈ ವಚನವನ್ನು ದುಷ್ಟನೋರ್ವ ಇಷ್ಟಲಿಂಗ ಸಂಪರ್ಕ ಸಂಸ್ಕಾರಗಳಿಂದ ಒಳ್ಳೆಯ ಮನುಷ್ಯನಾಗಿ ಪರಿವರ್ತನೆಯಾಗುವ ಸೂಚನೆ ಎಂದು ಮುಂತಾಗಿ ಭಾವಿಸಿರುವುದು ಸರಿಯಾದ ಅರ್ಥಗ್ರಹಿಕೆ ಅಲ್ಲವೇ ಅಲ್ಲ. ನನ್ನ ಈ ಅಭಿಪ್ರಾಯಕ್ಕೆ ಪೂರಕವಾಗಿ ಈ ಕೆಳಗಿನ ನನ್ನ ವಿವರಣೆಯನ್ನು ನಾನು ನೀಡಲಿಕ್ಕೆ ಬಯಸ್ತಾ ಇದ್ದೇನೆ. ಭವಿ ಸಂಸ್ಕೃತಿಯ ಭಾಗವಾದ ಸುರೆ, ಮಾಂಸ ಸೇವೆಗಳನ್ನುಳ್ಳವರು ಭಕ್ತರಲ್ಲ ಎಂಬುದು ಬಸವಣ್ಣನವರ ವಚನಗಳನ್ನು ಒಳಗೊಂಡು ಇತರ ಶರಣರ ವಚನಗಳಲ್ಲಿಯೂ ಬಹಳ ಸ್ಪಷ್ಟವಾಗಿಯೇ ಇದೆ. ಈ ಕೆಳಗಿನ ವಚನವು ಭಾಷೆಯ ಸೂಕ್ಷ್ಮತೆಯಿಂದ ಒಂದು ಗೊಂದಲವನ್ನು ಸೃಷ್ಟಿಸುವಂತಿದೆ. ಅದರ ಪರಿಶೀಲನೆ ಈ ಕೆಳಗಿದೆ: ಎಡದ ಕೈಯಲ್ಲಿ ಕತ್ತಿ, ಬಲದ ಕೈಯಲ್ಲಿ ಮಾಂಸ, ಬಾಯಲ್ಲಿ ಸುರಿಯ ಗಡಿಗೆ, ಕೊರಳಲ್ಲಿ ದೇವರಿರಲು ಅವರ ಲಿಂಗವೆಂಬೆ, ಸಂಗನೆಂಬೆ, ಕೂಡಲ ಸಂಗಮದೇವ ಅವರ ಮುಖಲಿಂಗಿಗಳೆಂಬೆ. ನಾನು ಆಗಲೇ ಹೇಳಿದೆ, ಇಲ್ಲ ಪ್ರಶ್ನಾರ್ಥಕ್ಕೆ ಇರಬೇಕಿತ್ತು, ಇಲ್ಲ ಆಶ್ಚರ್ಯಕರ ಚಿಹ್ನೆ ಇರಬೇಕಿತ್ತು. ಇರಲಿ. ಆದರೆ ಈ ವಚನದಲ್ಲಿ ಎಂಬೆ ಎನ್ನುವ ಕ್ರಿಯಾಪದವನ್ನು ಎನ್ನುವೆ ಎಂದು ಸಕಾರಾತ್ಮಕ ಅರ್ಥದಲ್ಲಿಯೂ, ಎನ್ನಲಾರೆ, ಎನ್ನೆನು, ಎನ್ನೆ ಎಂದು ನಕಾರಾತ್ಮಕ ಅರ್ಥದಲ್ಲಿಯೂ ಗ್ರಹಿಸಲಿಕ್ಕೆ ಸಾಧ್ಯವಿದೆ. ಅಂದರೆ ಈ ಎಂಬೆ, ಎನ್ನೆ, ಮರೆ, ಕೊಡೆ ಈ ಪದಗಳನ್ನು ನಾವು
ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡೂ ಮೀನಿಂಗನ್ನು ನಾವು ಇಂಟರ್ಪ್ರಿಟೇಷನ್ ಮಾಡಲಿಕ್ಕೆ ಸಾಧ್ಯವಿದೆ. ಆದರೆ ಭವಿಕಲ್ಪನೆಯ ಬಗ್ಗೆ ಶರಣರು ತಾಳಿರುವ ನಿಲುವಿನ ಹಿನ್ನೆಲೆಯಲ್ಲಿ ಈ ಎರಡೂ ಅರ್ಥಗಳಲ್ಲಿ ನಕಾರಾತ್ಮಕ ಅರ್ಥವೇ ಶರಣರ ಭವಿಕಲ್ಪನೆಗೆ ಪೂರಕವಾಗಿದೆ ಮತ್ತು ಸಮಂಜಸವಾಗಿದೆ. ಇಲ್ಲಿ ಪಾಸಿಟಿವ್ ಮೀನಿಂಗ್ ಕೊಟ್ಟರೆ ಶರಣರ ಭವಿ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ವಿರುದ್ಧ ಆಗ್ತದೆ ಅದು. ಆದ್ದರಿಂದ ಇಲ್ಲಿ ನಕಾರಾತ್ಮಕ ಅರ್ಥವೇ ಶರಣರ ಭವಿಕಲ್ಪನೆಗೆ ಪೂರಕವಾಗಿದೆ ಮತ್ತು ಸಮಂಜಸವಾಗಿದೆ. ಅದೇ ರಿಲೆವೆಂಟ್ ಮೀನಿಂಗ್. ನಾವು ಪಾಸಿಟಿವ್ ಮೀನಿಂಗನ್ನು ಅದಕ್ಕೆ ಕೊಡ್ತಕ್ಕಂಥದ್ದು ತಪ್ಪು. ನೆಗೆಟಿವ್ ಮೀನಿಂಗನ್ನು ಕೊಡಬೇಕು ನಾವು. ಅಂದರೆ ಎಂಬೆ ಅನ್ನೋದನ್ನು ಎನ್ನೇನು ಎನ್ನುವುದಿಲ್ಲ ಎಂಬ ಅರ್ಥವನ್ನುಳ್ಳ ಇತರೆ ಕೆಲವು ವಚನಗಳು ಆ ರೀತಿ ಅರ್ಥೈಸಬೇಕು. ಅದಕ್ಕೆ ನಾನು ಬೇರೆ ಕೆಲವು ವಚನಗಳನ್ನು ಸಪೋರ್ಟ್ ಆಗಿ ಕೊಡ್ತಾ ಇದ್ದೇನೆ ಆಧಾರ. ಯಾಕೆಂದರೆ ಇದೊಂದೇ ವಚನದಲ್ಲಿ ಇಂಥ ಅರ್ಥ ಬಂತ ಅಥವಾ ಬೇರೆ ಕಡೆಯಲ್ಲಿ ಇದು ಪ್ರಯೋಗ ಆಗಿಲ್ಲ ಅನ್ನೋದು ಓದುಗರಿಗೆ ಅನುಮಾನ ಬರಬಾರ್ದು. ಆ ಕಾರಣಕ್ಕಾಗಿ ಕೆಲವು ಬೇರೆ ವಚನಗಳನ್ನು ನಾನು ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಮೊದಲಿಗೆ ಬಸವಣ್ಣನವರ 1335ನೇ ವಚನ ನೀವು ನೋಡಿ. ವಚನದಲ್ಲಿ ಲಿಂಗವಲ್ಲದನ್ಯವನರಿಯೇ ನೋಡು, ಅನ್ಯವನರಿಯೇ ಅಂತ ಹೇಳ್ತಾನೆ. ಲಿಂಗವಲ್ಲದೆ ಇತರೆ ನಾನು ಬೇರೆ ಏನನ್ನು ಅರಿಯುವುದಿಲ್ಲ. ಶಿವಲಿಂಗವಲ್ಲದನ್ಯವ ನೆನೆಯೇ ಅಂದರೆ ಶಿವಲಿಂಗ ಬಿಟ್ಟರೆ ಬೇರೆ ಯಾವುದನ್ನು ನಾನು ನೆನೆಯುವುದಿಲ್ಲ. ಜಂಗಮವಲ್ಲದನ್ಯ ಕೆರಗೆ ಅಂದರೆ ಜಂಗಮ ಬಿಟ್ಟರೆ ಬೇರೆ ಯಾವುದಕ್ಕೂ ನಾನು ಎರಗುವುದಿಲ್ಲ. ಪ್ರಸಾದವಲ್ಲದನ್ಯವ ಕೊಳ್ಳೆ ಅಂದರೆ ಪ್ರಸಾದ ಬಿಟ್ಟರೆ ಬೇರೆ ಏನನ್ನು ನಾನು ಕೊಳ್ಳುವುದಿಲ್ಲ ಅಂತೇಳಿ ಈ ರೀತಿ ನಾವು ನೆಗೆಟಿವ್ ಅರ್ಥವನ್ನು ಇಲ್ಲಿ ಕೊಡಬೇಕು. ಅದೇ ರೀತಿ ಇಲ್ಲಿ ಇದೇ ರೀತಿಯಲ್ಲಿ ಚನ್ನಬಸವಣ್ಣನ ಕೆಲವು ವಚನಗಳನ್ನು ನಾವು ನೋಡಬಹುದು. ನೋಡು, ಲಿಂಗಸ್ಥಳವಿಲ್ಲದವರ ಭಕ್ತರೆಂಬೆ ನೋಡಿ ಏನಂತಾನೆ ಇಲ್ಲಿ, ಲಿಂಗಸ್ಥಳವಿಲ್ಲದವರ ಭಕ್ತರೆಂಬೆ. ನೋಡು, ಲಿಂಗಸ್ಥಳ ಇಲ್ಲದವ್ರ ಭಕ್ತರು ಅಂತ ನಾವು ಪಾಸಿಟಿವ್ ಮೀನಿಂಗ್ ಕೊಟ್ಟರೆ ಇಲ್ಲಿ ಶರಣ ತತ್ವಕ್ಕೆ ಅಪೋಸಿಟ್ ಮೀನಿಂಗ್ ಉಂಟಾಗ್ತದೆ. ಆದ್ದರಿಂದ ಯಾರಿಗೆ ಲಿಂಗಸ್ಥಳವಿಲ್ಲ ಅವರನ್ನು ನಾನು ಭಕ್ತರು ಅಂತ ಅನ್ನುವುದಿಲ್ಲ. ಭಕ್ತರೆಂಬೆ ಅಂದರೆ ಗುರುಸ್ಥಳವಿಲ್ಲದವರ ಶಿಷ್ಯರೆಂಬೆ ಅಂದರೆ ಯಾರಿಗೆ ಗುರುಸ್ಥಳ ಇಲ್ಲ ಅವ್ರನ್ನ ನಾವು ಶಿಷ್ಯರು ಅಂತ ಕರೆಯೋಕ್ಕಾಗಲ್ಲ. ಪ್ರಸಾದಿ ಸ್ಥಳವಿಲ್ಲದವರ ಜಂಗಮವೆಂಬೆ ಯಾರಿಗೆ ಪ್ರಸಾದಿ ಸ್ಥಳ ಇಲ್ಲ ಅವನನ್ನು ನಾನು ಜಂಗಮ ಅಂತ ಕರೆಯೋಕ್ಕೆ ಆಗಲ್ಲ. ನೋಡಿ, ಇನ್ನು ಮುಂತಾದ ಅನೇಕ ಸಾಲುಗಳಿವೆ. ಇದು ವಚನ 805ನೇ ವಚನ. ನೋಡಿ, ಬಹಳ ಸ್ಪಷ್ಟವಾಗಿ ಈ ಚನ್ನಬಸವಣ್ಣನವರ ವಚನ ಎಂಬೆ ಎನ್ನುವ ಪದ ಎನ್ನುವುದಿಲ್ಲ ಅನ್ನುವ ಅರ್ಥವನ್ನು ಇಲ್ಲಿ ಕಟ್ಟಿಕೊಂಡಿದೆ. ಆದ್ದರಿಂದ ನಾವು ಈ ಎಂಬೆ ಎನ್ನೆ ಈ ಥರದ ಮಾತುಗಳನ್ನು ಕೊಳ್ಳೆ ಇಂಥ ಮಾತುಗಳನ್ನು ಆಯಾ ವಚನದ ಸಂದರ್ಭ ನೋಡಿ ಅಲ್ಲಿ ಯಾವ ತಾತ್ವಿಕ ಫಿಲಾಸಫಿಕಲ್ ಕಾಂಟೆಕ್ಸ್ಟ್ ಇದೆ ಅದನ್ನು ನೋಡಿ ವಚನ ಪರಂಪರೆಯಲ್ಲಿ ಯಾವ ಅರ್ಥ ಇದೆ ಅನ್ನೋದನ್ನು ಕೂಡ ಹಿನ್ನೆಲೆಯಾಗಿಟ್ಟುಕೊಂಡು ಇವುಗಳಿಗೆ ಪಾಸಿಟಿವ್ ಮೀನಿಂಗ್ ಕೊಡಬೇಕು ಅಥವಾ ನೆಗೆಟಿವ್ ಮೀನಿಂಗ್ ಕೊಡಬೇಕು ಅನ್ನೋದನ್ನು ನಾವು ಆಲೋಚಿಸಿ ಅರ್ಥಗಳನ್ನು ಆರೋಪಿಸಬೇಕು. ಆದ್ದರಿಂದ ಲಿಂಗಸ್ಥಳವಿಲ್ಲದವರ ಭಕ್ತರೆಂಬೆ ಅಂದರೆ ಭಕ್ತರೆನ್ನುವುದಿಲ್ಲ. ಗುರುಸ್ಥಳವಿಲ್ಲದವರ ಶಿಷ್ಯರೆಂಬೆ ಅಂದರೆ ಶಿಷ್ಯರೆನ್ನುವುದಿಲ್ಲ. ಪ್ರಸಾದಿ ಸ್ಥಳವಿಲ್ಲದವರ ಜಂಗಮವೆಂಬೆ ಅಂದರೆ ಜಂಗಮರೆನ್ನುವುದಿಲ್ಲ. ಈ ರೀತಿ ಅರ್ಥ ಮಾಡಬೇಕು. ಇದು 805ನೇ ವಚನ ಆಯಿತು. ಇನ್ನು ಲಿಂಗದ್ರೋಹಿಯನೇ ಗುರುವೆಂಬೆ, ಗುರುದ್ರೋಹಿಯನೇ ಶಿಷ್ಯನೆಂಬೆ ಅಂತ ಅನ್ನೋ ಮಾತುಗಳು ಬರ್ತವೆ. ಅಂದರೆ ಲಿಂಗದ್ರೋಹಿಯನ್ನು ನಾನು ಗುರು ಅಂತ ಕರೆಯಲ್ಲ, ಗುರು ಅಂತ ನಾವು ಕರೆಯೋಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಗುರುದ್ರೋಹಿಯನ್ನು ಶಿಷ್ಯ ಅಂತ ಕರೆಯೋಕ್ಕಾಗಲ್ಲ ಅಂತ. ಆಮೇಲೆ ಇನ್ನೊಂದು 806ನೇ ವಚನ ಇದೆ. ಚನ್ನಬಸವಣ್ಣ ಒಂದು 806ನೇ ವಚನ, ಮಹಾಸಂಪುಟ 373 ನೋಡ್ಬೋದು ಪುಟ. ಮನ ನಷ್ಟವಾದರೆ ಭಕ್ತನೆಂಬೆ. ನೋಡಿ, ಇಲ್ಲಿ ಕೂಡ ಮನ ನಷ್ಟವಾದರೆ ಅವನನ್ನು ನಾನು ಭಕ್ತ ಅಂತ ಕರೆಯೋಕ್ಕಾಗಲ್ಲ. ಉಪದೇಶ ನಷ್ಟವಾದರೆ ಗುರುವೆಂಬೆ ಅಂದರೆ ಉಪದೇಶ ಅವನು ಕಳ್ಕೊಂಡ ಅಂದರೆ ಅವನನ್ನು ನಾವು ಗುರು ಅಂತ ಕರೆಯೋಕ್ಕಾಗಲ್ಲ. ಭಾವ ನಷ್ಟವಾದರೆ ಲಿಂಗವೆಂಬೆ ಅಂದರೆ ಯಾರಲ್ಲಿ ಭಾವ ನಷ್ಟವಾಗ್ತದೋ ಅವನನ್ನು ನಾನು ಲಿಂಗ ಅಂತ ಕರೆಯೋಕ್ಕಾಗಲ್ಲ. ಗಮನ ನಷ್ಟವಾದರೆ ಜಂಗಮವೆಂಬೆ, ಗಮನ ನಷ್ಟವಾದರೆ ಅವನನ್ನು ನಾನು ಜಂಗಮ ಅಂತ ಕರೆಯೋಕ್ಕಾಗಲ್ಲ ಎಂಬಿತ್ಯಾದಿ ಸಾಲುಗಳು 806ನೇ ವಚನದಲ್ಲಿದೆ. ಆದ್ದರಿಂದ ಎಂಬೆ ಪದವನ್ನು ಸಕಾರಾತ್ಮಕ ಅರ್ಥದಲ್ಲಿ ಎಂಬೆ ಎನ್ನುವೆನು ಎಂದು ಅರ್ಥೈಸದೆ ಎಂಬೆ ಅಂದರೆ ಎನ್ನುವುದಿಲ್ಲ, ಎನ್ನೆನು ಎನ್ನಲಾರೆ ಎಂದು ನಕಾರಾತ್ಮಕವಾಗಿ ಅರ್ಥೈಸಬೇಕಾಗುತ್ತದೆ. ಇಲ್ಲದಿದ್ದರೆ ವಚನದ ತತ್ವಕ್ಕೆ ವಚನಕಾರನ ಮೂಲ ಸಿದ್ಧಾಂತಕ್ಕೆ ಧಕ್ಕೆ ಬರುವುದರಲ್ಲಿ ಸಂದೇಹವಿಲ್ಲ. ಆದ್ದರಿಂದ ಪ್ರಸ್ತುತ ಬಸವಣ್ಣನವರ 720ನೇ ವಚನವೂ ಕೂಡ ಎಡದ ಕೈಯಲ್ಲಿ ಕತ್ತಿಗೇನು ಓದಿದ್ವಲ್ಲ ಅದನ್ನು ನಾವು ಅಲ್ಲಿ ಕೊನೆಯ ಪದ ಲಿಂಗವೆಂಬೆ ಅಂದರೆ ಲಿಂಗವೆನ್ನುವುದಿಲ್ಲ, ಸಂಗನೆಂಬೆ ಅಂದರೆ ಸಂಗನೆನ್ನುವುದಿಲ್ಲ, ಜಂಗಮವೆಂಬೆ ಅಂದರೆ ಮುಖಲಿಂಗಿ ಎಂಬೆ ಅನ್ನುವುದಿಲ್ಲ ಅಂತ ನಾವು ಅರ್ಥ ಮಾಡಬೇಕು. ಇಲ್ಲಿ ಕಾರಣ ಏನಿಷ್ಟೇ, ಇದನ್ನು ಬಹಳ ಸ್ಪಷ್ಟವಾಗಿ ನಾವು ತಿಳ್ಕೋಬೇಕು. ಎಡದ ಕೈಯಾಗಿರೋ ಕತ್ತಿ, ಬಲದ ಕೈಯಾಗಿರೋ ಮಾಂಸ, ಇನ್ನು ಬಾಯಲ್ಲಿ ಸುರೇಗಡಿಗೆ, ಇವೆಲ್ಲವೂ ಕೂಡ ಭವಿಯ ಚಿಹ್ನೆಗಳಿವು, ಭವಿಯ ಸಂಕೇತಗಳು. ಅಂದರೆ ಅವನು ಮೂಲತಃ ಒಬ್ಬ ಭವಿ. ಅವನು
ಇಂಥ ಒಬ್ಬ ಭವಿಯ ಕೊರಳಿಗೆ ಹೋಗಿ ನಾವು ದೇವರನ್ನು ಕಟ್ಟಿದರೆ ಅಥವಾ ಅವನೇ ಕಟ್ಕೊಂಡ್ರೆ ಅವನನ್ನು ನಾವು ಒಬ್ಬ ಇವನು ಮುಖಲಿಂಗಿ ಇವನು ಭಕ್ತ ಅಂತ ಅನ್ಲಿಕ್ಕೆ ಸಾಧ್ಯವೇ? ಅನ್ನೋಕ್ಕಾಗಲ್ಲ. ಇದು ಬಸವಣ್ಣ ಹೇಳ್ತಕ್ಕಂಥ ವಚನ ಇದೆ, ಆ ವಚನದ ಅರ್ಥ ಇದು. ಆದರೆ ಈ ನಮ್ಮ ವಿದ್ವಾಂಸರು ಈ ವಚನವನ್ನು ಅವರ ದೋಷಕ್ಕೆ ಮೂಲ ಕಾರಣ ಏನಿಷ್ಟೇ, ಇವು ಭವಿಭಕ್ತದ ಭೇದದ ವಿಚಾರಗಳನ್ನು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ, ಆಮೇಲೆ ಅವನ್ನ ಅಕ್ಸೆಪ್ಟ್ ಮಾಡ್ಕೊಂಡಿಲ್ಲ ಇವರು. ಮೊದಲನೇದಾಗಿ ವಚನಕಾರರು ಯಾವ ಭವಿಭಕ್ತ ಭೇದವನ್ನು ಅವರು ಕಲ್ಪಿಸಿದ್ದಾರೆ, ಯಾಕಂದರೆ ಭವಿ ಅಂದರೆ ಇವರು ದುರ್ಗುಣಿ ಭವಿ ಅಂತೇಳಿ ಹಿಂಗೆ ಗುಣವಾಚಿಯಾಗಿ ಭವಿಯನ್ನು ತಿಳ್ಕೊಂಡು ಈ ಮದ್ಯ ಮಾಂಸ ಇವೆಲ್ಲವೇ ಅಕ್ಸೆಪ್ಟಬಲ್ ಅನ್ನೋ ರೀತಿ ಅರ್ಥ ಮಾಡಿಕೊಂಡು ತಿಳ್ಕೊಂಡಿರೋದ್ರಿಂದನೇ ಇಂಥ ವಚನಗಳನ್ನು ಸರಿಯಾಗಿ ಗ್ರಹಿಸಲಿಕ್ಕೆ ಮತ್ತು ಸರಿಯಾದ ಅರ್ಥವನ್ನು ಕಟ್ಟಲಿಕ್ಕೆ ಇವರಿಗೆ ಸಾಧ್ಯವಾಗಿಲ್ಲ. ಅದರಿಂದ ಬಹಳ ಸ್ಪಷ್ಟವಾಗಿ ಈ ವಚನಕ್ಕೆ ಅನೇಕ ಪಂಡಿತರು, ಒಬ್ಬರಲ್ಲ, ನಾನು ಭಾಳ ಕಡೆ ಇದನ್ನು ನೋಡಿದ್ದೇನೆ, ಯಾರೂ ಇದಕ್ಕೆ ಸರಿಯಾದ ಅರ್ಥವನ್ನು ಕಲ್ಪಿಸಲಿಕ್ಕೆ ಇವರಿಗೆ ಆಗಿಲ್ಲ. ಇದನ್ನು ಈ ರೀತಿ ಅರ್ಥ ಮಾಡ್ಕೋಬೇಕು. ಇವರು ಬೇರೆ ವಚನಗಳನ್ನು ಕೂಡ ಅದಕ್ಕೆ ಹೋಲಿಕೆ ಮಾಡಿ ನೋಡಲಿಕ್ಕೆ ಹೋಗಿಲ್ಲ ಇವರು. ಅದರಿಂದ ಇಲ್ಲಿಗೆ ರಂಜಾನ್ ದರ್ಗಾ ಅವರ ಬಸವಧರ್ಮ ದರ್ಶನ ಎಂಬುದರ ಅವಲೋಕನ ಆ ಒಂದು ಕೃತಿ ಏನು ಇತ್ತಲ್ಲ ಅದು ಮುಕ್ತಾಯವಾಯಿತು. ಇದರಲ್ಲಿರುವ ಒಟ್ಟು 12 ಲೇಖನಗಳಲ್ಲಿ ಮೇದಿನಿಗೆ ಹೊಸ ಬೆಳಕು ತಂದವರು, ಆಚಾರವೇ ಸ್ವರ್ಗ, ಅರಿದಡೆ ಶರಣ ಮರೆದಡೆ ಮಾನವ, ಬಸವಾದಿ ಪ್ರಮಥರು ಕಟ್ಟಿದ ಸಮಾಜ ಎಂತಹುದು, ಬಸವಧರ್ಮ ದರ್ಶನ ಎಂಬಿ ಕೆಲವುಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ಲೇಖನಗಳನ್ನು ನಾನು ಇಲ್ಲಿಯವರೆಗೆ ಗಮನಿಸಿ ಈ ಉಪನ್ಯಾಸವನ್ನು ನಾನು ಮಂಡಿಸಿದ್ದೇನೆ. ಇನ್ನೆರಡು ಕಿರುಕೃತಿಗಳವು ಸಣ್ಣವು. ಆಮೇಲೆ ಇದರಾಗಿನ ಅನೇಕ ವಿಷಯಗಳು ಅದರಲ್ಲಿ ಕೆಲವು ರಿಪೀಟ್ ಆಗಿರೋದ್ರಿಂದ ಮತ್ತೊಂದು ವಿಡಿಯೋದಲ್ಲಿ ನಾನು ಅವುಗಳ ಚರ್ಚೆಯನ್ನು ನಾನು ಮುಗಿಸ್ತೇನೆ ಅಂತ ಹೇಳಿ ಇಲ್ಲಿಗೆ ನಮಸ್ಕಾರ.